ಶಾರದೆ. ನಾಟ್ಯ ಅನ್ನೋದು ನಾದಾಂತರಲ್ಲ ತಾನೇ, ನಾದ ಅನ್ನೋದು ಭಾವಾಂತರಂಗಾನೆ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ, ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ, ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವನಿಸಿ, ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು, ಹೇ ಶಾರದೆ. ದೀಪ ಹಚ್ಚೋದ್ರ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಅತಿಥಿಗಳಿಗೆ ಧನ್ಯವಾದಗಳು. ಹಾಗೆ ಪ್ರಾರ್ಥನಾ ಗೀತೆಯನ್ನು ಹಾಡಿದಂಥ ಶ್ವೇತಶ್ರೀ ಅವರಿಗೂ ಧನ್ಯವಾದಗಳು. ಈಗ ತಮಟೆ ಹೊಡೆಯೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಯೋಗೇಶ್ ಮಾಸ್ಟರ್ ಎದುರು ಅತಿಥಿಗಳನ್ನ ಕೇಳ್ಬೇಕು. ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ಎಲ್ರಿಗೂ ಧನ್ಯವಾದಗಳು ಸರ್. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ HS ಭಾಷಾ ಅವರು ಪಶುವೈದ್ಯ ಕ್ಷೇತ್ರ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಸರ್. ಹಾಗೆ ಡಾಕ್ಟರ್ ಮಮತಾ KL ಶೈಕ್ಷಣಿಕ ಕ್ಷೇತ್ರ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಮೇಡಮ್. ಈಗ ವೇದಿಕೆ ಮೇಲೆ ಬಂದಿರತಕ್ಕಂಥವ್ರನ್ನ ಸ್ವಾಗತ ಮಾಡೋದಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಸುಹಾಸಿನಿ, ತೃತೀಯ B.Com ವಿದ್ಯಾರ್ಥಿನಿ. ದಯವಿಟ್ಟು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸ್ನೇಹಿತರು ಮತ್ತು ವಿದ್ಯಾರ್ಥಿಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಹಾಸಿನಿ. ನಾನು ಸರ್ಕಾರಿ ಗೋಪಾಲರಾಜು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತೃತೀಯ BA ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ. ಸುಭಾಷ್ ಸೇವಾ ಸಂಸ್ಥೆ ಅನ್ನೋದು ಒಂದು ಕಲಾಶಾಲೆ ಆಗಿದ್ದು ಇದು ಒಂದು ಗಂಧದ ನಾಡು ಜನಪದ ವೇದಿಕೆ ರಚನೆ ಮಾಡಿದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದಷ್ಟು ತಮ್ಮ ಚಿಂತನೆಗಳಿಂದ ಪ್ರೋತ್ಸಾಹಿಸಿ ಅವರ ಉದ್ದೇಶಗಳನ್ನ ಈಡೇರಿಸುವುದು ಮುಖ್ಯ ಉದ್ದೇಶ ಆಗಿದೆ. ಈ ಗಂಧದ ನಾಡು ಜನಪದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದ ಮುಖ್ಯ ಶಿಕ್ಷಕಿ ದೇವಾಂಗ ಪ್ರೌಢಶಾಲೆಯ ಸರೋಜಮ್ಮರವರಿಗೆ ಸುಸ್ವಾಗತ ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆ
ಉದ್ಘಾಟನೆ ಮಾಡಿದ ಯೋಗೇಶ್ ಮಾಸ್ಟರ್ ಅವರಿಗೆ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸಚಿದೇವಿ ಸಂಕ್ರಮಣ ಬಲಗದ ಸಂಚಾಲಕಿಯವರಿಗೆ ಸುಸ್ವಾಗತ ಕೋರುತ್ತಿದ್ದೇನೆ. ಹಾಗೂ ಸೆಂಟ್ ಜೋಸೆಫ್ ಯು ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ನೇತ್ರಾವತಿ ರವಿ ಅವರಿಗೆ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ವಿಜಯ್ ರಾಜ್ ಅವರು ಗಂಧದ ನಾಡು ಜನಪರ ವೇದಿಕೆಯ ಅಧ್ಯಕ್ಷರು ಅವರಿಗೂ ಸಹ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಸೊ ಈ ಆನೇಕಲ್ಲಿನಲ್ಲಿ ವಾಸವಾಗಿರುವ ಖ್ಯಾತ ಬರಹಗಾರರಾದ ಮಂಜು ಬಶೀರ್ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೊ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಅಂಬರೀಶ್ ಅವರಿಗೂ ಸಹ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಸಾವಿತ್ರಿಬಾಯಿ ಪ್ರಶಸ್ತಿ ಪುರಸ್ಕೃತರು ಅನೇಕಲ್ಲಿನ ಪಶು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಇರುವರು ಡಾಕ್ಟರ್ ಎಚ್ ಭಾಷಾ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಆನೇಕಲ್ನಲ್ಲಿ ಶೈಕ್ಷಣಿಕ ಕ್ಷೇತ್ರ ವಲಯದಲ್ಲಿ ಮಮತಾ KN ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೊ ಖ್ಯಾತ ಜನಪದ ಗಾಯಕರಾದ ರಾಜೇಶ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಇಲ್ಲಿ ನೆರೆದಿರುವ ಪುರುಷೋತ್ತಮ ಸರ್, ಅನುರಾಧ ಮೇಡಮ್ ಮತ್ತು ಕಾಟಿ ಮುರಳಿ ಮೋಹನ್ ರವರು ಕಲಾಶಾಲೆಯ ಆಧಾರ ಸ್ತಂಭಗಳು. ಕಲಾಶಾಲೆಯ ಉದ್ದೇಶವನ್ನ ಪೂರೈಸಬೇಕು ಅನ್ನೋ ಆಧಾರ ಸ್ತಂಭಗಳಂದ್ರೆ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮತ್ತು ಮಾಧ್ಯಮದವರು ಅಥವಾ ಇಲ್ಲಿ ಏನೇ ಒಂದು ವೇದಿಕೆಯನ್ನ ಇಲ್ಲಿ ಏನ್ ನಡೀತಾ ಇದೆ ಅನ್ನೋ ವಿಚಾರಗಳನ್ನ ಹೊರಗೆ ಜಗತ್ತಿಗೆ ಏನಾದರೂ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿರೋ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇಲ್ಲಿ ನೆರೆದಿರುವ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಸ್ವಾಗತವನ್ನ ಕೋರಿದಂತಹ ಸುಹಾಸಿನಿ ಅವರಿಗೆ ಧನ್ಯವಾದಗಳು. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಖ್ಯಾತ ಜನಪದ ಗಾಯಕರಾಗಿರ್ತಕ್ಕಂಥ ರಾಜೇಶ್ ಸರ್ ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತಗಳು ಸರ್. ದಯವಿಟ್ಟು ಹಾಡನ್ನು ಹಾಡಬೇಕಾಗಿ ಕೇಳ್ಕೊಳ್ತೀನಿ. ನೆರೆದಿರುವಂತಹ ಎಲ್ಲ ಸಮಸ್ತ ಗುರು ಹಿರಿಯರಿಗೆ, ಕಲಾಭಿಮಾನಿಗಳಿಗೆ, ಹಾಗೆ ಸಾಮಾಜಿಕ ಚಿಂತಕರಿಗೆ, ವಿಮರ್ಶಕರಿಗೆ ಎಲ್ಲ ನನ್ನ ಪ್ರೀತಿಯ ಬೆಳಗಿನ ವಂದನೆಗಳನ್ನು ಹೇಳ್ತಾ, ಭಾರತದಲ್ಲಿ ಹೆಣ್ಣು ಮಕ್ಕಳ ಪಾಲಿಗೆ ಆಶಾ ಜ್ಯೋತಿ ಅವರ ಎದೆಗೆ ಅಕ್ಷರದ ಬೀಜವನ್ನ ಬೀಜಿದಂತಹ ಮಹಾತಾಯಿ ನಮ್ಮೆಲ್ಲರ ನೆಚ್ಚಿನ ಸಾವಿತ್ರಿ ಬಾಪುಲೆಯವರ ಒಂದು ಹುಟ್ಟಿದ ದಿನ. ಸ್ಫೂರ್ತಿ ಎಲ್ಲರ ಎದೆಯಲ್ಲಿ ತುಂಬಲಿ ಅವರ ಸ್ಫೂರ್ತಿ ಅಂತ ಹೇಳ್ತಾ, ಈ ಒಂದು ಗೀತೆಯನ್ನ ನಾನು ಅವರ ಒಂದು ಚೈತನ್ಯ ನಮ್ಮೆಲ್ಲರಿಗೂ ಆದರ್ಶಮಯವಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಓ ನನ್ನ ಚೇತನ ಹಾಗೂ ನೀನು ನಿಕೇತನ ಕುವೆಂಪುರವರ ಒಂದು ವಿರಚಿತ ಗೀತೆಯನ್ನ ನಾನು ಎಲ್ಲೋದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು ಅಥವಾ ನಮ್ಮ ಸಾಮಾಜಿಕ ಹೋರಾಟಗಾರರು ಯಾರೇ ಆಗಿದ್ರು ಕೂಡ ನಾನು ಈ ಗೀತೆಯನ್ನ ಮಾಡ್ತೀನಿ. ಕಾರಣ ಏನಪ್ಪ ಅಂತಂದ್ರೆ ಆ ಹಾಡಿನ ಅರ್ಥವೇ ಆಗಿದೆ ಅಂತ ಹೇಳಿ. ಸೊ ಇವತ್ತು ರಸ ಋಷಿ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಕವಿ ಪುಟ್ಟಪ್ಪನವರ ಗೀತೆ ಓ ನನ್ನ ಚೇತನ ಹಾಗೂ ನೀನು ನಿಕೇತನ.
ಓ ನನ್ನ ಚೇತನ ಆಗು ನೀಯ ನಿಕೇತನ ಓ ನನ್ನ ಚೇತನ ಆಗು ನೀಯ ನಿಕೇತನ ಓ ನನ್ನ ಚೇತನ ಆಗು ನೀಯ ನಿಕೇತನ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ವಿದಯ ವಿದಯ ಭಾವದೀಟಿ ಓ ನನ್ನ ಚೇತನ ವಿದಯ ವಿದಯ ಭಾವದೀಟಿ ಓ ನನ್ನ ಚೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ನೂರು ಮತದ ಉಂಟ ತೋರಿ ಎಲ್ಲ ತತ್ವದಲ್ಲೇ ಮೀರಿ ನೂರು ಮತದ ಉಂಟ ತೋರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ಗಂಧವಾಗಿ ಎರಿವ ನನ್ನ ಚೇತನ ನಿರ್ಗಂಧವಾಗಿ ಎರಿವ ನನ್ನ ಚೇತನ ಓ ನನ್ನ ಚೇತನ ಆಗು ಚೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಆನಂದವಾಗಿರು ಕೊನೆಯನೆಂದು ಮುಟ್ಟದಿರು ಆನಂದವಾಗಿರು ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಅನಂತತಾನಂತವಾಗಿ ಆಗುತ್ತಿಹನೇ ನಿತ್ಯ ಯೋಗಿ ಅನಂತತಾನಂತವಾಗಿ ಆಗುತ್ತಿಹನೇ ನಿತ್ಯ ಯೋಗಿ ಅನಂತ ನೀ ಅನಂತವಾಗೋ ಅನಂತ ನೀ ಅನಂತವಾಗು ಆಗು 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 ಅನಂತವಾಗು 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 ಓ ನನ್ನ ಚೇತನ ಓ ನನ್ನ ಚೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ. ಸೊ ಒಂದು ಹಾಡಿನ ಮುಖಾಂತರ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಂತ ರಾಜೇಶ್ ಸರ್ಗೆ ಧನ್ಯವಾದಗಳು. ಸೊ ಈ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ತೇಜಸ್ವಿನಿ ಅನಿಲ ಅವ್ರನ್ನ ಕೇಳ್ಕೊತೀನಿ. ತೇಜಸ್ವಿನಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾವಿತ್ರಿಬಾಯಿ ಫುಲೆ ಜನ್ಮದಿನದ ಅಂಗವಾಗಿ ಕವಿಗೋಷ್ಠಿ ಹಾಡು ಕವಿತೆ ಮಾತು. ಮಹಿಳೆಯೊಬ್ಬರು ಶಿಕ್ಷಕಿಯಾಗುವುದು ಧರ್ಮ ಮತ್ತು ಸಮಾಜಕ್ಕೂ ದ್ರೋಹ ಬಗೆದಂತೆ ಎಂಬ ಭಾವನೆ ಹೊಂದಿದ ಸಮಾಜದಲ್ಲಿ
ದಿಟ್ಟತನದಿಂದ ಶಿಕ್ಷಕ ತರಬೇತಿ ಪಡೆದ ಎಲ್ಲರ ವಿರೋಧದ ನಡುವೆ ತಾನು ಅಂದುಕೊಂಡಿದ್ದನ್ನು ಸಾಧಿಸಿದ ಗಟ್ಟಿಗಿತ್ತಿ ಸಾವಿತ್ರಿಬಾ ಫುಲೆ. ಆದರೆ ಅವರಿಗೆ ಸಿಗಬೇಕಾದ ಗೌರವ ಆಗಲಿ ಗುರುತಾಗಲಿ ಎಲ್ಲರೂ ನಾವು ಗುರುತಿಸ್ತಾ ಇದ್ದೀವ, ಗೌರವಿಸ್ತಾ ಇದ್ದೀವ ಅಂದರೆ ಎಷ್ಟೋ ಸಂದರ್ಭದಲ್ಲಿ ಇಲ್ಲ. ಸಾವಿತ್ರಿಬಾ ಫುಲೆನ ನಾವು ಎಷ್ಟು ಗೌರವದಿಂದ ನೋಡ್ಬೇಕು, ಅಷ್ಟು ಗೌರವದಿಂದ ಅವ್ರನ್ನ ನೋಡ್ಕೊತಾ ಇದ್ದೀವ ಅಂದರೆ ಎಲ್ಲರಿಗೂ ಗೊತ್ತಿದೆಯಾ ಅವ್ರ ಬಗ್ಗೆ ಅಂದ್ರೆ ಇಲ್ಲ. ಹಂಗಾಗಿ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನ್ನೋದೊಂದು ಸ್ಫೂರ್ತಿಯಾಗಿ ಅನ್ನೋದ್ರ ಜೊತೆಗೆ ಅವ್ರ ಬಗ್ಗೆ ತಿಳ್ಕೊಂಡು ನಾವು ಅವರ ಜೀವನನ ಅಳವಡಿಸ್ಕೊಳ್ಳೋದು, ಅವ್ರಿಗೆ ತೋರಿಸುವಂತ ಗೌರವ. ಅದರಲ್ಲಿ ವಿದ್ಯಾರ್ಥಿಗಳು ಅಥವಾ ಯುವ ಜನಕರು ಇವರು ಅವರನ್ನು ತಿಳ್ಕೊಳ್ಳೋದ್ರಿಂದ ಅವ್ರೇನ್ ಸಾಧನೆ ಮಾಡಿದ್ದಾರೆ ಅವ್ರಿಗೆ ಗೊತ್ತಾಗೋ ಮತ್ತೆ ಮುಂದಕ್ಕೆ ಆಗೋದು ನಮಗೂ ಕೂಡ ಒಂದು ದಾರಿದೀಪ ಆಗ್ಬೇಕು, ಆದರ್ಶ ಆಗ್ಬೇಕು ಅನ್ನೋದು ನಾವು ಆ ದಿಕ್ಕಿನಲ್ಲಿ ನೋಡ್ಬೇಕು. ನಾವು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ವಿಶ್ವ ಮಟ್ಟದಲ್ಲಿ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತೀವಿ. ಆದ್ರೆ ಭಾರತಕ್ಕೆ ಫಸ್ಟ್ ಶಿಕ್ಷಣ ಬರೋಕ್ಕೆ ಮಾಡಿದಂತ ಸಾವಿತ್ರಿಬಾ ಫುಲೆ ಅವ್ರನ್ನ ಅಂದ್ರೆ ಯಾರು ಆಚರಿಸ್ತಾರೆ ಜನವರಿ 3 ಅನ್ನೋದಿದೆಯಲ್ಲ, ಗೊತ್ತಿರೋರು ಮಾತ್ರ ಉಳಿದುಕೊಳ್ಳುತ್ತೆ. ಹಾಗಂತ ನಾವು ಅವ್ರ ಜೊತೆಗೆ ನಾನು ಅವ್ರ ಜೊತೆ ಸರ್ವಪಲ್ಲಿ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ. ಅವ್ರ ವಿಷಯನೇ ಬೇರೆ, ಸಾವಿತ್ರಿಬಾ ಫುಲೆ ಅವ್ರನ್ನೇ ಬೇರೆ. ಅದೇ ರಾಧಾಕೃಷ್ಣನ್ ಅವ್ರ ಬರ್ಡೇ ಮಾಡೋದೇ ಬೇರೆ. ಆ ಥರ ನಾನು ಕಂಪೇರ್ ಮಾಡ್ತಾ ಇಲ್ಲ. ಅವ್ರ ವಿಶ್ವ ಮಟ್ಟದಲ್ಲಿ ಮಾಡಿ ಭಾರತದಲ್ಲಿ ಅದೇ ಸಾವಿತ್ರಿಬಾ ಫುಲೆ ಒಂದು ಜನವರಿ 3ನೇ ತಾರೀಕು ದಿನ 189ನೇ ಹುಟ್ಟುಹಬ್ಬ ಇದ್ದು ಅವ್ರಿಗೆ ಎಷ್ಟು ಮಟ್ಟದಲ್ಲಿ ಗೊತ್ತಿರೋರು ಮಾತ್ರ ಆಚರಿಸ್ತಾರೆ, ಎಲ್ಲರೂ ಕಡಿಮೆ ಮಾಡ್ತಾರೆ. ಮತ್ತೆ ಇನ್ನೊಂದು ಅಂಬೇಡ್ಕರ್ ಅವರು ಮುಂಚೆನೇ ಮಹಿಳಾ ಶಿಕ್ಷಣ ಬಗ್ಗೆ ಮಾಡಿದ್ದು ಸಾವಿತ್ರಿಬಾ ಫುಲೆ ಅವರು. ಆದರೆ ಅಂಬೇಡ್ಕರ್ ಅವ್ರಿಗೆ ಸ್ಫೂರ್ತಿ ಅಂತ ಅಂದರೆ ಮಹಿಳಾ ಶಿಕ್ಷಣದ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಸಾವಿತ್ರಿಬಾ ಫುಲೆ ಅಂತ. ಫಸ್ಟು ಅಂಬೇಡ್ಕರ್ ಅವರು ಬಾಲ್ಯದಲ್ಲೇ ಅವರು ಪ್ರಭಾವಿತರಾದರು ಸಾವಿತ್ರಿಬಾ ಫುಲೆ ಅವ್ರನ್ನ ನೋಡಿ ಅಂಬೇಡ್ಕರ್. ಸೊ ಈ ಕಾರ್ಯಕ್ರಮದ ಉದ್ದೇಶ ಒಂದು ರೀತಿ ಹೊಸ ಪ್ರಯತ್ನಗಳಿಗೆ ಎಲ್ಲರಿಗೂ ಒಂದು ಹುರುಪು ಸಿಗಲಿ ಮತ್ತೆ ಉತ್ಸಾಹ ಸಿಗಲಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಸೇರಿ ಗೌರವ ಸಲ್ಲಿಸುವ ಮುಖಾಂತರ ನಾವು ಕೂಡ ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಮನಸ್ಥಿತಿ ರೂಢಿಸಿಕೊಳ್ಳೋದಕ್ಕೆ ಸಹಾಯ ಆಗಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಎಲ್ಲರಲ್ಲೂ ಒಂದು ರೀತಿ ಪ್ರತಿಭೆ ಇದ್ದೇ ಇರುತ್ತೆ. ಆ ಪ್ರತಿಭೆಗಳಿಗೆ ಅವಕಾಶ ಕೊಡೋದು ಮತ್ತೆ ವೇದಿಕೆಯನ್ನ ಮಾಡಿಕೊಡೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಕೊನೆಯದಾಗಿ ಅವರನ್ನ ಗೌರವಿಸುವ ಜೊತೆಗೆ ಅವರನ್ನ ಸಮಾಜದಲ್ಲಿ ನೋಡ್ಕೋಬೇಕಾಗಿರೋ ರೀತಿ ಮುಖಾಂತರ ನಾವು ನಮ್ಮನ್ನ ಪ್ರೇರಣೆಯಾಗಿ ಮಾಡಿಕೊಂಡು ಅವರನ್ನ ಪ್ರೇರಣೆಯಾಗಿ ತಗೊಂಡು ನಮ್ಮ ಜೀವನನ ಬದಲಾಯಿಸ್ಕೊಳ್ಬೇಕು. ಅವರ ಎದುರಿಸಿದಂಥ ಕಷ್ಟಗಳು ದಾರಿ ಮಾಡಿಕೊಡ್ಬೇಕಾದ್ರೆ ಅವ್ರ ಕಷ್ಟಗಳು ಏನಿದ್ರು ಅವ್ರು ವೈಯಕ್ತಿಕವಾಗಿ ಅವರು ಶಿಕ್ಷಣ ಪಡ್ಕೊಬೇಕು, ನಾನು ತಗೊಳ್ಬೇಕು ಅಂತ ಮಾಡಲಿಲ್ಲ. ಸಮಾಜದಲ್ಲಿ ನನ್ನ ಥರನೇ ಹೆಣ್ಮಕ್ಳು ತಗೊಳ್ಬೇಕು ಅಂತ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಇವಾಗ ಓದ್ತಾ ಇದ್ದೀನಿ ಅಂದರೆ ಮಾಡಿಕೊಟ್ಟ ಅವಕಾಶದಿಂದ ಶಿಕ್ಷಣ ಪಡ್ಕೊಂಡು ಮಾತಾಡ್ತಾ ಇದ್ದೀನಿ. ಅದಕ್ಕೆ ಅವರು ಇದು ಮಾಡಿಕೊಟ್ಟಿದ್ದಂಥ ಅವ್ರ ಕಷ್ಟ ಸಹಿಸ್ಕೊಂಡು ಅವರು ದಾರಿಯಲ್ಲಿ ಹೋಗ್ಬೇಕಾದ್ರೆ, ಅವ್ರು ಶಿಕ್ಷಣಕ್ಕೆ ಬರಬೇಕಾದ್ರೆ ದಾರಿಯಲ್ಲಿ ಹೋಗಿ ಮಣ್ಣು ಎಚ್ತಾ ಇದ್ರು. ಅವರು ಬಟ್ಟೆಯಲ್ಲಿ ಇಟ್ಕೊಂಡು ಅಲ್ಲಿ ಶಾಲೆಗೆ ಹೋಗಿ ಚೇಂಜ್ ಮಾಡಿಕೊಂಡು ಬದಲಾಯಿಸಿ ಪಾಠ ಮಾಡ್ತಾ ಇದ್ರು. ಆದರೆ ಊರ ಜನ ನೋಡೋರು ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾರೆ, ಹಾಳು ಮಾಡ್ಬಿಡ್ತಾರೆ ಅಂತ ಇದು ಮಾಡಿಕೊಂಡು ಸಗಣಿ ಎರಿಸ್ತಾ ಇದ್ರು. ಆದ್ರೂ ಅಷ್ಟು ಕಷ್ಟಗಳ ನಡುವೆ ಸಹಿಸ್ಕೊಂಡು ಎಲ್ಲ ಇದು ಮಾಡಿಕೊಂಡು ತುಂಬಾ ಸಹಿಸ್ಕೊಂಡಿದ್ದಕ್ಕೆ ಶಾಲೆ ಮೊದಲು ಅವ್ರ ಮನೆಯೇ ಮೊದಲು ಶಾಲೆಯಾಗಿ ಮಾಡ್ತಾರೆ. ಆದರೆ ಅವ್ರ ಮನೆಯಿಂದ ಹೊರಗೆ ಹೇಳ್ತಾರೆ, ಅವರು ಬೇರೆ ಊರಿಗೆ ಹೋಗಿ ಹೊಸ ಶಾಲೆಯನ್ನು ಆರಂಭ ಮಾಡ್ತಾರೆ. ಕೊನೆಯದಾಗಿ ಮತ್ತೆ ಅವರು ಕೇವಲ ಶಿಕ್ಷಣ ಪಡೆದದ್ದು ತನ್ನ ವೈಯಕ್ತಿಕ ನಾನು ಓದಬೇಕು ಅಂತ ಇಲ್ಲ, ಮುಂದಿನ ಸಮಾಜಕ್ಕೂ ಅವರ ವೈಯಕ್ತಿಕ ಆಲೋಚನೆ ಏನಿತ್ತು, ಏನ್ ವಿಷಯ ಇತ್ತು ಆ ಇಡೀ ಸಮಾಜಕ್ಕೂ ಕೂಡ ಒಂದು ಬೆಳಕಾಗಿದೆ ಇವತ್ತು ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಪ್ರಾಸ್ತಾವಿಕ ನುಡಿಗಳನ್ನ ಆಡಿರುವಂತ ನಮ್ಮ ಸಾವಿತ್ರಿಬಾ ಫುಲೆ ಹೆಣ್ಮಕ್ಳಲ್ಲಿ ಒಬ್ಬರಾದಂಥ ತೇಜಸ್ವಿನಿ ಅವರಿಗೆ ಧನ್ಯವಾದಗಳು.
ಈಗ ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹೇಂದ್ರ ಸರ್ ಕವಿಗಳು ಅವರು ಕೂಡ ಬಂದಿದ್ದಾರೆ. ಮನೇಲಿ ಏನೋ ಪ್ರೋಗ್ರಾಮ್ ಇದ್ರು ಕೂಡ ನಮ್ಮ ಕಾರ್ಯಕ್ರಮ ನಾವು ಕರೆದಿದ್ದಕ್ಕೆ ಕರೆಗೆ ಹೋಗ್ಬಿಟ್ಟು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಸರ್. ಈಗ ಅವರು ಕವನನ ವಾಚನ ಮಾಡ್ತಿದ್ದಾರೆ. ಹಲೋ, ಎಲ್ರಿಗೂ ನಮಸ್ಕಾರ. ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಶುಭಾಶಯಗಳು. ನನ್ನ ಹೆಸರು ಮಹೇಂದ್ರ ಅಂತ. ನಾನು ಸಹ ವೃತ್ತಿಯಿಂದ ಪಶುವೈದ್ಯ. ಭಾಷಾ ಸರ್ ಹೆಸರು ಕೇಳಿದ್ದೆ, ಬಟ್ ಇವತ್ತು ನೋಡುವಂಥ ಪುಣ್ಯ ಸಿಕ್ಕಿದೆ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಕವಿತೆಯ ಹೆಸರು ಅಜ್ಜಿಯ ಟ್ರೈಲರ್ ಅಂತ. ಜಗತ್ತಿನಲ್ಲಿ ಅಥವಾ ಎಲ್ಲ ಮನುಷ್ಯನ ವಿವಿಧ ಜೀವಘಟ್ಟಗಳಲ್ಲಿ ಹೆಣ್ಣು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ. ತಾಯಿ ಇರಬಹುದು, ಅಜ್ಜಿ ಇರಬಹುದು, ನಮ್ಮ ಸಹೋದರಿಯರು ಸಹ ಇರಬಹುದು. ಆ ರೀತಿಯ ಒಂದು ಅಜ್ಜಿಯ ಕುರಿತಾದ ಪದ್ಯ. ಪದ್ಯದ ಹೆಸರು ಅಜ್ಜಿಯ ಆತ್ಮದ ಟ್ರೈಲರ್. ಮೆತ್ತಗಾಗಿರುವ ರಟ್ಟೆಯ ಎತ್ತಿ ಪುಟಾಣಿಯೊಳಗೆ ಹುಟ್ಟುತ್ತಾಳೆ ಅಜ್ಜಿ. ಇಷ್ಟೂ ವರ್ಷ ಹಲ್ಲು ಬಾಯಿ ಕಚ್ಚಿಕೊಂಡು ಹಿಡಿದಿಟ್ಟುಕೊಂಡು ಬಂದ ಸಕಲ ಯಾತನೆಗಳ. ಮೆತ್ತಗಾಗಿರುವ ರಟ್ಟೆಯ ಎತ್ತಿ ಪುಟಾಣಿಯೊಳಗೆ ಹುಟ್ಟುತ್ತಾಳೆ ಅಜ್ಜಿ. ಇಷ್ಟೂ ವರ್ಷ ಹಲ್ಲು ಬಾಯಿ ಕಚ್ಚಿಕೊಂಡು ಹಿಡಿದಿಟ್ಟುಕೊಂಡು ಬಂದ ಸಕಲ ಯಾತನೆಗಳ. ಬೀಳುವ ಏಟಿಗೆ ಎಡಗಾಲಿನಿಂದ ಒದ್ದಿದ್ದ ಅಜ್ಜನ ಕಾಲಿನ ನರಗಳು ಬದರುಗುಟ್ಟುತ್ತವೆ. ಸೆರಗು ಹೊತ್ತುಕೊಂಡು ಮಗುವಿಗೆ ಮೊಲೆಯುಣಿಸುವ ಸೊಸೆ ಗಂಡನ ಕಿವಿಯ ಟಪಾಲಿಗೆ ದೂರುಗಳ ಪತ್ರವನ್ನು ಹಾಕುತ್ತಾಳೆ. ಗಟ್ಟಿಗಿತ್ತಿ ಅಜ್ಜಿಯ ಎಲೆ ಅಡಿಕೆಯ ಚೀಲದೊಳಗೆ ಬರೀ ಚಿಲ್ಲರೆ ಕಾಸಿಲ್ಲ. ಗಟ್ಟಿಗಿತ್ತಿ ಅಜ್ಜಿಯ ಎಲೆ ಅಡಿಕೆಯ ಚೀಲದೊಳಗೆ ಬರೀ ಚಿಲ್ಲರೆ ಕಾಸಿಲ್ಲ. ಜೊತೆಗೆ ಲೆಕ್ಕ ಬಿಡದಷ್ಟು ಅಗಿಯಲಾಗದ ಪಡಿಪಾಟಲುಗಳ ಗೋಟು ಅಡಿಕೆಗಳಿವೆ. ಬಾಯಿಗೆ ಕಿಲು ಬಿಡಿದ ಬೀಗವ ಹಾಕಿಕೊಂಡು ಮೌನ ಗೌರಿ ವ್ರತವನ್ನು ಮಾಡುತ್ತಿರುವ ಹಳೆಯ ಟ್ರಂಕಿನೊಳಗೆ ಅಜ್ಜಿಯ ಮೌನ ಪ್ರತಿಭಟನೆಯ ಘೋಷಾವಾಕ್ಯಗಳ ಕಂತೆಗಳಿವೆ. ಜ್ವರಪೀಡಿತ ಮಕ್ಕಳಿಗೆ ಚುಟುಕಿ ಇಳಿಸಿದ ಕಾದ ಗಾಜಿನ ಬಳೆಯ ಬಿಸಿ, ವಾರಗಿತ್ತಿಯರ ವಾಗ್ವಾದಗಳು, ಪ್ಲೇಗು ಭೀಕರ ಬರಗಾಲಗಳ ಹಸಿವು, ಹೊಸ ತುಡುಕಿನ ಹಂದಿ ಬಾಡಿನ ಗಮಲು, ಜೋಡಿ ಎತ್ತುಗಳ ಘಲ್ಗಲ್ ಶಬ್ದ, ಕಳೆದು ಹೋದ ಕೋಳಿ ಹುಂಜನ ಕೊಕ್ಕೊಟ್ಟು, ಯಾವುದನ್ನೂ ಎಳ್ಳಷ್ಟು ತಪ್ಪದಂತೆ ಸೀರೆಯಂಚಿನಲ್ಲಿ ಗಂಟು ಹಾಕಿಕೊಂಡಿದ್ದಾಳೆ. ವಾರ ದಿನ ನೋಡದಂತೆ ಬದುಕಿಡಿ ಗೇಮೆ ಮಾಡಿಕೊಂಡೇ ಕಾಲ ಹಾಕಿದ ಇವಳು ನಗರದ ಅಜ್ಜಿಯರ ಹಾಗೆ ಮೊಮ್ಮಕ್ಕಳ ಕುಳಿಸಿಕೊಂಡು ಕತೆ ಹೇಳುವಷ್ಟು ಬುದ್ಧಿಯನ್ನು ಸಂಪಾದಿಸಿದವಳಲ್ಲ. ಹಾಲು ಅನ್ನ ಉಂಡ 4 ಮಂದಿ ಬೆರಳೆತ್ತಿ ತೋರದ ಹಾಗೆ ಬದುಕಿದವಳು. ನನಗೆ ಯಾವುದೇ ಕತೆ ಹೇಳದ ನನ್ನ ಅಜ್ಜಿಯ ಆತ್ಮದೊಳಗೆ ತರೇಹವಾರಿ ಹೋರಾಟದ ಕಥನಗಳ ಟ್ರೈಲರುಗಳ ಖುದ್ದು ನಾನೇ ಕೇಳಿಸಿಕೊಂಡು ಬಿಕ್ಕಿದ್ದೇನೆ, ಬಲಿತಿದ್ದೇನೆ. ಹೌದು, ಅಜ್ಜಿ ಅಂದರೆ ನಮ್ಮ ವಂಶವೃಕ್ಷದ ಗಟ್ಟಿ ರೆಂಬೆ. ನನ್ನೊಳಗೆ ಸದಾ ಉರಿಯುವ ಸ್ವಾಭಿಮಾನದ ಪ್ರಣತಿಯ ಬತ್ತಿ, ಬದುಕನ್ನು ಉದ್ದೀಪಿಸುವ ಮಾನವೀಯತೆಯ ರಸದೂತ. ಎಲ್ರಿಗೂ ಧನ್ಯವಾದಗಳು. ನನ್ನ ಕವನ ಸಂಕಲನ 1-2 ವರ್ಷದಿಂದ ಪ್ರಕಟ ಆಯಿತು. ಈ ಕವನ ಸಂಕಲನ ತಂದಿದ್ದೀನಿ. ಎಲ್ಲರೂ ದಯವಿಟ್ಟು ಉಚಿತವಾಗಿ ಸ್ವೀಕರಿಸಿ, ಉಚಿತವಾಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನನಗೆ ವಿಮರ್ಶೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಮೊದಲಿಗೆ ವೇದಿಕೆ ಮೇಲೆ ಇರೋಂಥ ಎಲ್ಲ ಅತಿಥಿಗಳಿಗೆ ಕ್ಷಮೆಯನ್ನು ಹೇಳ್ತಾ, ಮಹೇಂದ್ರ ಸರ್ ಅವ್ರಿಗೆ ಮದುವೆ ಆಗಿ 1 ವಾರ ಆಗಿದೆ. ಸೊ 1.5 ಮಂತ್ ಆಗಿದೆ ಸರ್. ನಿಮ್ಗೆ ಶುಭಾಶಯಗಳನ್ನು ಕೊಡ್ತಾ, ಇವತ್ತು ಮನೇಲಿ ಕಾರ್ಯಕ್ರಮ ಇದ್ರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈ ಕಾರ್ಯಕ್ರಮದ ಕುರಿತು 2 ಮಾತಾಡಬೇಕು ಅಂತ ಯೋಗೇಶ್ ಮಾಸ್ಟರ್ ಅವ್ರನ್ನ ಕೇಳ್ಕೊತೀನಿ ಸರ್. ಹಾಗೆ ನೀವು ಕಾರ್ಯಕ್ರಮಕ್ಕೆ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿರೋದು ಇನ್ನೂ ತುಂಬಾ ಖುಷಿ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಏನೋ ಹೇಳಬೇಕು ಅಂತ ಅಲ್ಲಿಂದ ಅನ್ಕೊಂಬಂದೆ, ಮರೆತು ಹೋಯ್ತು. ಇದು ಪ್ರಾಸ್ತಾವಿಕ ನುಡಿನಲ್ಲಿ ಹೇಳ್ತಾ ಇದೆಯಲ್ಲಮ್ಮ, ವಿಶ್ವ ಮಟ್ಟದಲ್ಲಿ ರಾಧಾಕೃಷ್ಣ, ನಮ್ಮ ಭಾರತದಲ್ಲಿ ಅಷ್ಟೇ, ನಮ್ಮ ಭಾರತದಲ್ಲಿ ಶಿಕ್ಷಕರ ದಿನಾಚರಣೆ ಅಂತ ಸಾಮಾನ್ಯವಾಗಿ ಇದಾಗತ್ತೆ. ಯಾವ ಯಾವ ಅಧಿಕಾರಗಳು ಗದ್ದುಗೆಗೆ ಬರ್ತವೋ ಅವರು ತಮ್ಮ ಜನಗಳನ್ನು
ಪ್ರಮೋಟ್ ಮಾಡಿಕೊಳ್ತಾರೆ. ಹಾಗಾಗಿ ಇದಾಗತ್ತೆ. ಈ ಥರದ ಅಧಿಕಾರದಲ್ಲಿರೋರು ಅಧಿಕಾರದಲ್ಲಿ ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವ ಗುಂಪುಗಳು ಇವೆಲ್ಲ ಇರ್ತವೋ ಅವಾಗೆಲ್ಲ ಇದಾಗತ್ತೆ. ಅಷ್ಟೆಲ್ಲ ಯಾಕೆ ಇತ್ತೀಚೆಗೆ ಒಂದು 2 ವರ್ಷದ ಮುಂಚೆ ಪ್ರೆಸ್ ಕ್ಲಬ್ ಒಂದರಲ್ಲಿ ಮಾತಾಡಬೇಕಾದ್ರೆ ಇದೇ ರೀತಿಯಲ್ಲಿ ನಂದೊಂದು ಆಕ್ಷೇಪ ಇದೆ. ಆಕ್ಷೇಪನೆ ಅದೇ, ಈ ಪಾಪ ಈ ಹೆಣ್ಮಗು ಸಮತೋಲನದಲ್ಲಿ ಅದನ್ನ ತೂಗಿಸ್ಲಿಕ್ಕೆ ನೋಡ್ತು. ನಿಜವಾಗಿಯೂ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ರೀತಿಯ ನಾಂದಿ ಹಾಡಿದ್ದು ಸಾರ್ವಜನಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅಂದ್ರೆ ಅದು ಸಾವಿತ್ರಿಬಾಯಿ ಫುಲೆ. ಅದರಲ್ಲಿ 2 ಮಾತಿಲ್ಲ. ಅವರು ಶಿಕ್ಷಕರ ದಿನವನ್ನಾಗಿ ಏನಾದರೂ ಆಚರಿಸಬೇಕು ಅಂತಂದ್ರೆ ಅವರ ಹೆಸರಿನಲ್ಲಿ ಆಚರಿಸಬೇಕಾಗಿತ್ತು ಅನ್ನೋ ಮಾತನ್ನ ಹೇಳಿದೆ. ಪ್ರೆಸ್ ನಲ್ಲಿ ಕೂತಿರ್ತಾರಲ್ಲ ವರದಿಗಾರರು, ಅವ್ರಿಗೇನೆ ಗೊತ್ತಿರ್ಲಿಲ್ಲ. ಅವರು ಯೂಸ್ ಮಾಡಿರುವಂತಹ ಶಬ್ದ ನನಗೆ ಇನ್ನೂ ನೆನಪಿದೆ. ಅವ್ರು ಏನಂತ ಹೇಳಿದ್ರು, ಏನ್ರಿ ನೀವು ಇಂಡಿಯನ್ ಫಿಲಾಸಫಿ ಆ ಥರದೆಲ್ಲ ಜಗದ್ವಿಖ್ಯಾತರಾಗಿರುವಂತ ರಾಧಾಕೃಷ್ಣ ಯಾವ್ದು ಪುಲೆ ಗಿಲೆ ಅಂತಿರಲ್ರಿ ಅಂತ ಹೇಳಿ. ಹಿ ಯೂಸ್ ದ ಸೇಮ್ ವರ್ಡ್. ಯಾರೋ ಪುಲೆ ಗಿಲೆ ಅಂತಿರಲ್ಲ ಅಂತ. ಪಾಪ ಅವ್ರಿಗೆ ಅಜ್ಞಾನದ ಸಮಸ್ಯೆ, ಅವ್ರಿಗೆ ಗೊತ್ತಿಲ್ಲ. ಈಗಲಾದ್ರೂ ಗೊತ್ತಾಗಿದೆ. ಈಗಲಾದ್ರೂ ನಾವು ಈಗ ನಿಮ್ಮಂತವ್ರೆಲ್ಲರೂ ಸೇರಿಕೊಂಡು ಇಷ್ಟರ ಮಟ್ಟಿಗೆ ಹಲೋ ಹಾಗಾಗಿ ಇವಾಗ ನಾವು ಕೆಲಸಗಳನ್ನ ಮಾಡೋಣ. ಈ ಹಳೆ ಟೀಕೆಗಳನ್ನೆಲ್ಲ ಬಿಟ್ಟು ಬಿಡೋಣ. ಒಂದು ನಾವು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಯಾವುದೇ ಒಂದು ಸಮಸ್ಯೆಗಳಾಗಿದೆಯಲ್ವಾ, ಯಾವುದೇ ಒಂದು ಎಡವಟ್ಟುಗಳಾಗಿರ್ಲಿ, ನಾವು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಅವುಗಳನ್ನ ಟೀಕಿಸಿಕೊಂಡು, ಅವುಗಳನ್ನ ಹುಳುಕುಗಳನ್ನ ಹೇಳ್ಕೊಂಡು, ಅವುಗಳ ಜೊತೆಗೆ ವಾದಗಳನ್ನ ಮಾಡಿಕೊಂಡು ನಮ್ಮ ಸಮಯ, ನಮ್ಮ ಸಂಪನ್ಮೂಲ, ನಮ್ಮ ಶ್ರಮ ಎಲ್ಲವನ್ನ ವ್ಯರ್ಥ ಮಾಡುವ ಬದಲು ನಾವು ರಚನಾತ್ಮಕವಾಗಿ ಕೆಲಸಗಳನ್ನ ಮಾಡಿಕೊಂಡು ಹೋಗೋಣ. ಇದರಿಂದ ನಾವು ಏನ್ ಅಂದುಕೊಂಡಿದ್ದೀವೆಯೋ, ಯಾವ ಸಾಮಾಜಿಕ ನ್ಯಾಯ ಅಥವಾ ಸಾಂಸ್ಕೃತಿಕವಾಗಿ ಮಾನ್ಯತೆಯನ್ನ ಗಳಿಸಬೇಕಾಗಿರುವಂತಹ ವಿಷಯವನ್ನ ಮುನ್ನೆಲೆಗೆ ತರಬೇಕು ಅಂತ ಇರ್ತದೋ ಅದನ್ನ ಮಾಡುವಂತ ಕೆಲಸ ಆಗುತ್ತೆ. ಹಾಗಾಗಿ ನಾವು ಸಹಕಾರ ತತ್ವ ಮತ್ತೆ ಸಂರಚನಾತ್ಮಕವಾಗಿರುವಂತಹ ಕಾರ್ಯಶೈಲಿ ಇವುಗಳನ್ನ ನಾವು ರೂಢಿ ಮಾಡಿಕೊಳ್ಬೇಕು. ಇದು ಒಳ್ಳೆಯದು ಅಂತ ಅನ್ಸುತ್ತೆ. ಆಕೆ ರಾಧಾಕೃಷ್ಣನ್ ಅವ್ರನ್ನ ಮತ್ತೆ ಫುಲೆ ದಂಪತಿಗಳನ್ನ ಮುಂದಿಟ್ಟುಕೊಂಡು ಆಲೋಚನೆ ಮಾಡಿದಕ್ಕೋಸ್ಕರ ಇದನ್ನ ಹೇಳಬೇಕಾಗ್ತದೆ. ಇನ್ನ ಹಾಯ್, ಏನೋ ಮಾತಾಡ್ತಾ ಇದ್ದಾರೆ, ದೊಡ್ಡದಾಗಿ ಕೇಳಿಸ್ತಾ ಇದೆ ಅಂತ ನೋಡ್ತಾ ಇದ್ದಾನೆ ಬೆರಗು ಗಣ್ಣಗಳಿಂದ. ನಿನ್ನೆ ನಾನು ನಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಈ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಒಂದು ಹಾಡನ್ನ ಬರೆದೆ. ಅದನ್ನ ಒಂದ್ಸಲಿ ಹಾಡಿ ಹಾಡಿ. ಹಾಯ್ ಚಿನ್ನಮ್ಮ, ಹಾಯ್ ಬನ್ನಿ ಬನ್ನಿ ಬನ್ನಿ. ಇದು ಫೋಕಸ್ ಇಲ್ಲಿಗೆ ಆಗತ್ತೆ ಅನ್ಸುತ್ತೆ. ನಾವು ಹಾಗೆ ಹಾಡಬೇಕಾದ್ರೆ ಇಲ್ಲಿ ಇಟ್ಬಿಡಿ, ಅಲ್ಲಿ ಇಟ್ಬಿಡಿ. ಅದು ಎಕ್ಸಾಕ್ಟ್. ನಾವು ಹಾಗೆ ಹೇಳ್ಬಿಟ್ಟು ಬರ್ತೀವಿ. ನಾವು ಹಾಗೆ ಹೇಳ್ಬಿಟ್ಟು ಬರ್ತೀವಿ. ಸರಿಗಮ ಪಾಗರಿ ರೀ ಗರಿ ಗರಿ ಸನಿಧ, ಸರಿಗಮ ಪಾಗರಿ ರೀ ಗರಿ ಗರಿ ಸಸ, ಸರಿಗಮ ಪಾಗರಿ ರೀ ಗರಿ ಗರಿ ಸನಿಧ, ಸರಿಗಮ ಪಾಗರಿ ರೀ ಗರಿ ಗರಿ ಸಸ. ಸಾವಿತ್ರಮ್ಮ ನಮ್ಮ
ಸಾವಿತ್ರಮ್ಮ ಸಾಟಿಯುಂಟೇ ನಿನಗೆ ಅಕ್ಷರದಮ್ಮ ಸಾವಿತ್ರಮ್ಮ ನಮ್ಮ ಸಾವಿತ್ರಮ್ಮ ಸಾಟಿಯುಂಟೇ ನಿನಗೆ ಅಕ್ಷರದಮ್ಮ ಕಲಿತೆ ಕಲಿಸಿದೆ ನೀ ಕತ್ತಲೆಯೊಳಗಿನ ಕಂದೀಲೆ ಕಲಿತೆ ಕಲಿಸಿದೆ ನೀ ಕತ್ತಲೆಯೊಳಗಿನ ಕಂದೀಲೆ ವಿದ್ಯೆ ಬರಗೆಟ್ಟವರಿಗೆ ನೀ ಅಕ್ಷರ ಬಿತ್ತಿದ ವ್ಯವಸಾಯಿ ವಿದ್ಯೆ ಬರಗೆಟ್ಟವರಿಗೆ ನೀ ಅಕ್ಷರ ಬಿತ್ತಿದ ವ್ಯವಸಾಯಿ ವಿಕಸಿತ ಮನಗಳ ಕನಸುಗಳಿತ್ತ ಅಕ್ಕರೆಯುಳ್ಳ ಮಾತಾಯಿ ವಿಕಸಿತ ಮನಗಳ ಕನಸುಗಳಿತ್ತ ಅಕ್ಷರೆಯುಳ್ಳ ಮಾತಾಯಿ ಸಾವಿತ್ರಮ್ಮ ನಮ್ಮ ಸಾವಿತ್ರಮ್ಮ ಸಾಟಿಯುಂಟೇ ನಿನಗೆ ಅಕ್ಷರದಮ್ಮ ಹೆಣ್ಣಿಗೆ ಮೂಲೆಯೇ ಹಣೆ ಬರಹ ಬಡವರ ಬವಣೆಯ ತರತರಹ ಹೆಣ್ಣಿಗೆ ಮೂಲೆಯೇ ಹಣೆ ಬರಹ ಬಡವರ ಬವಣೆಯ ತರತರಹ ಆ ವಿಧಿಯನ್ನೇ ಬದಲಿಸೋ ವಿಧಾನ ವಿದ್ಯೆ ಎಂದೆಯೇ ತಾಯಿ ಆ ವಿಧಿಯನ್ನೇ ಬದಲಿಸೋ ವಿಧಾನ ವಿದ್ಯೆ ಎಂದೆಯೇ ತಾಯಿ ವಿದ್ಯೆ ಎಂದೆಯೇ ತಾಯಿ ಸಾವಿತ್ರಮ್ಮ ನಮ್ಮ ಸಾವಿತ್ರಮ್ಮ ಸಾಟಿಯುಂಟೇ ನಿನಗೆ ಅಕ್ಷರದಮ್ಮ ತುಳಿಯುವ ತಲೆಗಳ ಛಾತಿಗಳು ಕೀಳಿನ ತಲೆ ಕೆಟ್ಟ ನೀತಿಗಳು ತುಳಿಯುವ ತಲೆಗಳ ಛಾತಿಗಳು ಕೀಳಿನ ತಲೆ ಕೆಟ್ಟ ನೀತಿಗಳು ಹೊಸಕಿದ ಮನಗಳ ಅರಳಿಸಲೆಂದೇ ಶಾಲೆ ಮಾಡಿದ ಹೂವಾಡಗಿತ್ತಿ ಹೊಸಕಿದ ಮನಗಳ ಅರಳಿಸಲೆಂದೇ ಶಾಲೆ ಮಾಡಿದ ಹೂವಾಡಗಿತ್ತಿ ಶಾಲೆ ಮಾಡಿದ ಹೂವಾಡಗಿತ್ತಿ ಸಾವಿತ್ರಮ್ಮ ನಮ್ಮ ಸಾವಿತ್ರಮ್ಮ ಸಾಟಿಯುಂಟೇ ನಿನಗೆ ಅಕ್ಷರದಮ್ಮ ಜ್ಯೋತಿಯ ಮಾಸತಿ ಮನೆಗರತಿ ಕಲಿಯುವ ದೀನರ ಮನೆಯೊಡತಿ ಜ್ಯೋತಿಯ ಮಾಸತಿ ಮನೆಗರತಿ ಕಲಿಯುವ ದೀನರ ಮನದೊಡತಿ ಹಟ್ಟಿ ಮನೆಗಳಲ್ಲಿ ವಿದ್ಯೆಯ ದೀವಿಗೆ ಮುಟ್ಟಿಸಿ ಬೆಳಗುವ ಆರದ ಜ್ಯೋತಿ ಹಟ್ಟಿ ಮನೆಗಳಲ್ಲಿ ವಿದ್ಯೆಯ ದೀವಿಗೆ ಮುಟ್ಟಿಸಿ ಬೆಳಗು ಆರದ ಜ್ಯೋತಿ ಮುಟ್ಟಿಸಿ ಬೆಳಗುವ ಆರದ ಜ್ಯೋತಿ ಸಾವಿತ್ರಮ್ಮ ನಮ್ಮ ಸಾವಿತ್ರಮ್ಮ ಸಾಟಿಯುಂಟೇ ನಿನಗೆ ಅಕ್ಷರದಮ್ಮ ಸಾವಿತ್ರಮ್ಮ ನಮ್ಮ ಸಾವಿತ್ರಮ್ಮ ಸಾಟಿಯುಂಟೇ ನಿನಗೆ ಅಕ್ಷರದಮ್ಮ ಕಲಿತೆ ಕಲಿಸಿದೆ ನೀ ಕತ್ತಲೆಯೊಳಗಿನ ಕಂದೀಲೆ ಕಲಿತೆ ಕಲಿಸಿದೆ ನೀ ಕತ್ತಲೆಯೊಳಗಿನ ಕಂದೀಲೆ ವಿದ್ಯೆ ಬರಗೆಟ್ಟವರಿಗೆ ನೀ ಅಕ್ಷರ ಬಿತ್ತಿದ ವ್ಯವಸಾಯಿ ವಿದ್ಯೆ ಬರಗೆಟ್ಟವರಿಗೆ ನೀ ಅಕ್ಷರ ಬಿತ್ತಿದ ವ್ಯವಸಾಯಿ ವಿಕಸಿತ ಮನಗಳ ಕನಸುಗಳಿತ್ತ ಅಕ್ಕರೆಯುಳ್ಳ ಮಾತಾಯಿ ವಿಕಸಿತ ಮನಗಳ ಕನಸುಗಳಿತ್ತ ಅಕ್ಕರೆಯುಳ್ಳ ಮಾತಾಯಿ ಸಾವಿತ್ರಮ್ಮ ನಮ್ಮ ಸಾವಿತ್ರಮ್ಮ ಸಾಟಿಯುಂಟೇ ನಿನಗೆ ಅಕ್ಷರದಮ್ಮ ಸಾವಿತ್ರಮ್ಮ ನಮ್ಮ ಅಕ್ಷರದಮ್ಮ ಸಾವಿತ್ರಮ್ಮ ನಮ್ಮ ಅಕ್ಷರದಮ್ಮ ಥ್ಯಾಂಕ್ ಯು. ಇದು ನಿನ್ನೆ ಬಂದಿದ್ದು ನಿಮ್ಮ ಜೊತೆ ಈ ಸಂದರ್ಭದಲ್ಲಿ ನನಗೆ ಗೊತ್ತಿರಲಿಲ್ಲ ಯಾವ ತರಹದ ಆಡಿಯನ್ಸ್ ಇರ್ತಾರೆ. ತುಂಬ ದೊಡ್ಡವರು, ತುಂಬ ಸಾರ್ವಜನಿಕವಾಗಿರೋರು, ಅಥವಾ ತುಂಬ ಮಕ್ಕಳು, ಈ ಥರ ಯಾರು ಇರ್ತಾರೆ. ನಾವು ಈ ಹರಕತೆ ದಾಸರು ಇರ್ತಾರೆ, ಆಡಿಯನ್ಸ್ನ ನೋಡಿಕೊಂಡು ನಮ್ಮ ಭಾಷಣಗಳನ್ನು, ನಮ್ಮ ಮಾತುಗಳನ್ನು ಬದಲಾಯಿಸಿಕೊಳ್ಳೋದು. ಈ
ಹಾಗಾಗಿ ಇಲ್ಲಿ ನೋಡಿದ್ರೆ ಎಲ್ಲ ಮಿಶ್ರಣ. ಏನೇ ಹೋಗಿ ಒಂದು ವಿಷಯವನ್ನು ನಾವು ಈಗ ಯಾರನ್ನ ಉದ್ದೇಶಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ, ಅವ್ರನ್ನೇ ಉದ್ದೇಶಿಸ್ತೀವಿ, ಮಕ್ಕಳನ್ನೇ ಉದ್ದೇಶಿಸ್ತೀವಿ. ಮಕ್ಕಳು ಸ್ಕೂಲ್ ಮಕ್ಕಳೆಲ್ಲ ಕೈ ಎತ್ತಿ. ವೆರಿ ನೈಸ್. ಹಾಗಾದ್ರೆ ನಾನು ನಿಮ್ಮ ಜೊತೆನೇ ಮಾತಾಡ್ತೀನಿ, ಇವರೆಲ್ಲ ಪರವಾಗಿಲ್ಲ. ನೋಡಿ, ಈಗ ನಮಗೆ ಒಂದು ಒಳ್ಳೆಯ ಸಮಯ. ಅದೇನದು ಅಂತಂದ್ರೆ, ಇವರು ಡಾಕ್ಟರ್ ಇವರು ಕಣ್ಣು ಬಿಟ್ಟ ಕಾಲಕ್ಕೆ ನೀವು ಕಣ್ಣು ಬಿಟ್ಟಾಗ ಏನೇನು ನೋಡಿದ್ರು ಅವನ್ನೆಲ್ಲ ಖಂಡಿತ ನೋಡಿರಲಿಲ್ಲ. ಅವರ ಮುಂದಿನ ಜನರೇಷನ್ ನಾನು ಕಣ್ಣು ಬಿಟ್ಟ ಕಾಲಕ್ಕೆ ಕೂಡ ನೀವು ನೋಡಿರೋದನ್ನ ನಾವು ನೋಡಿರ್ಲಿಲ್ಲ. ಅದು ನೆಕ್ಸ್ಟ್ ಇವರೆಲ್ಲರೂ, ಇವ್ರ ಮಕ್ಕಳ ಜನರೇಷನ್, ಇವರೆಲ್ಲ ನಮಗಿಂತ ಚಿಕ್ಕವರು, ಇವರೆಲ್ಲರೂ ಇವ್ರನ್ನು ಕೂಡ ನೋಡಿರ್ಲಿಲ್ಲ. ನೀವು ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯುಗದಲ್ಲಿ ಇದ್ದೀರಿ. ನಾವು ಒಂದು ಪುಸ್ತಕಗಳನ್ನ ನೋಡಬೇಕು ಅಂತಂದ್ರೆ, ಓದಬೇಕು ಅಂತಂದ್ರೆ, ಅದರ ಹಿಂದೆ, ಆ ಪುಸ್ತಕಗಳ ಹಿಂದೆ ಪರಾಮರ್ಶನ ಗ್ರಂಥಗಳು ಅಂತ ಕೊಟ್ಟಿರ್ತಿದ್ರಲ್ಲ, ಅದನ್ನ ನೋಡಿಕೊಂಡು ಅದನ್ನ ಹುಡುಕಿಕೊಂಡು ಒಂದು ಪುಸ್ತಕ ನೋಡಬೇಕು, ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು ಅಂತಂದ್ರೆ ಸುಮಾರು ತಿಂಗಳುಗಳಾಗ್ತಿತ್ತು, ವರ್ಷಗಳಾಗ್ತಿತ್ತು. ಕೆಲವು ಸಲ ಈಗ ಗೊತ್ತಾಗಿಲ್ಲ. ಈಗ ಸುಮಾರು 52 ವರ್ಷಗಳಾದ ಮೇಲೆ ಕೆಲವು ವಿಷಯಗಳು ನನ್ನ ಸಣ್ಣ ವಯಸ್ಸಿನಲ್ಲಿ ತಲೆಯಲ್ಲಿ ಹುಟ್ಟಿದಂತಹ ಪ್ರಶ್ನೆಗಳಿಗೆ ಈಗ ಕೆಲವು ಉತ್ತರಗಳು ಸಿಕ್ಕಿದೆ. ಅಂದ್ರೆ ನಿಮಗೆ ಈ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ನೀವು ಚೆನ್ನಾಗಿ ಕಣ್ಣು ಬಿಟ್ಟು ನೋಡ್ತಾ ಇದ್ದೀರಿ ಮತ್ತು ನಿಮಗೆ ಅದು ಸಾಧ್ಯತೆಗಳಿದೆ. ನಮ್ಮ ಜನರೇಷನ್ಗೆ ನಾನು ಹೇಳೋದೇನು ಅಂತಂದ್ರೆ, ನಮ್ದು ಬ್ರಿಡ್ಜ್ ಜನರೇಷನ್, ನಮ್ದು ಸೇತು ಪೀಳಿಗೆ. ನಾವು ಈಗ ನೀವು ಫೋನ್ ಮಾಡ್ತೀರಲ್ವಾ, ಅಮೆರಿಕದಲ್ಲಿರೋರ್ಗೂ ಮಾಡ್ಬೋದು, ಎಲ್ಲ ಇಲ್ಲಿ ಕೂತ್ಕೊಂಡೇ ಮಾಡ್ಬೋದು ತಾನೆ. ನಮ್ಗೆ ಹಂಗೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಇಲ್ಲಿರೋ ಚಿತ್ರದುರ್ಗಕ್ಕೆ ಮಾಡ್ಬೇಕು ಅಂತಂದ್ರೆ ಮಾಡಕ್ ಆಗ್ತಿರ್ಲಿಲ್ಲ. ನಾವು ಫಸ್ಟ್ ಟೆಲಿಫೋನ್ ಎಕ್ಸ್ಚೇಂಜ್ ಒಂದು ಫೋನ್ ಮಾಡಿ, ಅಲ್ಲಿ ಟ್ರಂಕ್ ಕಾಲ್ ಬುಕ್ ಮಾಡಿ, ಆಮೇಲೆ ನಾವು ಇಷ್ಟೇ ಸಮಯ, ನಿಗದಿತ ಸಮಯದಲ್ಲಿ ನಾವು ಅವರಿಗೆ ಫೋನ್ ಮಾಡಿ ಅವರಿಗೆ ಹೇಳಿ, ಕೊನೆಗೆ ನಮಗೆ ಒಂದು ಇದನ್ನ ಸಮಯವನ್ನ ಕೊಡೋರು, ಅವ್ರು ಫೋನ್ ಮಾಡಬೇಕು, ನಾವು ಅವ್ರು ಮಾಡಬೇಕು. ಆಮೇಲೆ ಟ್ರಂಕ್ ಕಾಲ್ ಅಂತಂದ್ರೆ ಏನು, ನಾವು ಟ್ರಂಕ್ ಕಾಲ್ ನಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಇಡೀ ಏರಿಯಾ ಗೊತ್ತಾಗ್ತಾ ಇತ್ತು. ಹಲೋ ಅಷ್ಟು ಕಿರ್ಚಬೇಕು. ಈಗ ಹಾಗಿಲ್ಲ, ನೀವು ಪಿಸ್ಗುಟ್ಕೊಂಡು ಕೂಡ ಮಾತಾಡಬಹುದು, ಅವರಿಗೆ ಕೇಳಿಸ್ತದೆ ಅಲ್ವಾ? ಅಂತ ಕಾಲವನ್ನ ನೋಡಿದ್ದೀವಿ, ಇದನ್ನ ನೋಡಿದ್ದೀವಿ. ಆಮೇಲೆ ಇನ್ನೊಂದು ತಮಾಷೆ ಏನು ಗೊತ್ತಾ, ಟೆಲಿಗ್ರಾಮ್ ಅಂತ ಇತ್ತು ನಮ್ಮ ಕಾಲದಲ್ಲಿ, ಅದ್ಭುತವಾದ್ದು. ಅವಾಗ ಸ್ವಲ್ಪ ಅದು ಭಯ ಹುಟ್ಟಿಸುವ ವಿಷಯ. ಏನದು ಅಂತಂದ್ರೆ, ಈಗ ಏನಾದ್ರು ಒಂದೊಂದು ಪದಗಳಿಗೂ ಕೂಡ ಕಾಸು, ದುಡ್ಡು ಎಣಿಸಬೇಕಾಗಿತ್ತು. ಅದು ಪೋಸ್ಟ್ ಆಫೀಸ್ನಲ್ಲಿ ಟೆಲಿಗ್ರಾಫ್ ಆಫೀಸ್ ಕೂಡ ಇರ್ತಿತ್ತು. ಈಗ ಒಂದು ಸುಖದ ವಿಷಯಕ್ಕೂ ದುಃಖದ ವಿಷಯಕ್ಕೂ ಆದ್ರೂ ಅದು ಹೆಚ್ಚು ಕಡಿಮೆ ಒಂದಿನ ತಗೊಳ್ಳೋದು, ಒಂದು ಅರ್ಧ ದಿನ ಒಂದಿನ ತಗೊಳ್ಳೋದು ಟೆಲಿಗ್ರಾಮ್. ಆದ್ರೂ ಒಂದು ಕಳಿಸ್ತಿದ್ವಿ, ಫಾದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ, ಫಾದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಈ 4 ಪದಗಳಿಗೆ ನಾವು ಒಂದೊಂದು ಪದಗಳಿಗೆ ದುಡ್ಡಿರೋದು, ಅದನ್ನ ನಾವು ಕಳಿಸ್ತೀವಿ. ಅದು ಅಲ್ಲಿಗೆ ಹೋಗಿ ಟೆಲಿಗ್ರಾಮ್ ಬಂತು ಅಂತ ಅಂದ್ರೆ ನಮ್ಗೆಲ್ಲರಿಗೂ ಭಯ. ಆ ಟೆಲಿಗ್ರಾಮ್ ತಂದು ಕೊಡುವವನ ಕೈಗೆ ಕೊಡುವ ಮುಂಚೆ 100 ಯೋಚನೆಗಳು ಬಂದಿರ್ತದೆ. ಚಿತ್ರದುರ್ಗದಲ್ಲಿ ನಮ್ ದೊಡ್ಡಪ್ಪ ಸತ್ತೋಗ್ಬಿಟ್ನ, ಅಥವಾ ಇವ್ರು ಯಾರೋ ಕಾಯಿಲೆ ಇತ್ತು, ಇವ್ರು ಹೊಟ್ಟೋಗ್ಬಿಟ್ರ, ಏನೇನೋ, ಅಥವಾ ಇನ್ಯಾರೋ ಅಲ್ಲಿ ಒಬ್ರು ಗರ್ಭಿಣಿ ಆಗಿ ಅವ್ರಿಗೆ ಮಗು ಹುಟ್ಟೋದಕ್ಕೆಲ್ಲ ತುಂಬಾ ಅರ್ಜೆಂಟ್ ಏನ್ ಮಾಡ್ತಿರ್ಲಿಲ್ಲ. ಟೆಲಿಗ್ರಾಮ್ ಕೊಡೋಷ್ಟು ಪರವಾಗಿಲ್ಲ, ಲೆಟ್ರಲ್ಲಿ ಬರೆದ್ರೆ 11ನೇ ದಿನಕ್ಕೆ ನೀರು ಹಾಕ್ಬೇಕಾದ್ರೆ ಬಂದ್ರೆ ಸಾಕು ಅಂತಿರ್ತೀವಿ. ಈ ಇಮಿಡಿಯೇಟ್ ಆಗಿ ಮಣ್ಣು ಮಾಡ್ಬೇಕಲ್ವಾ, ಇಂಥದ್ದೇ ಟೆಲಿಗ್ರಾಮ್ ಅಂತಂದ್ರೆ ಭಯ ಇತ್ತು. ಆ ಟೆಲಿಗ್ರಾಮ್ ಇದೆಯಲ್ವಾ, ಅದು ಕಳಿಸ್ಬೇಕು ಅಂತಂದ್ರೆ ಅವರು ಡೈರೆಕ್ಟ್ ಇದರಲ್ಲಿ ಕಳಿಸ್ತಿರ್ಲಿಲ್ಲ. ಅದು ಒಂದು ಸಂಕೇತಾಕ್ಷರಗಳು, ಸೌಂಡ್ ಇತ್ತು. ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಇದ್ದು ಏನ್ ಗೊತ್ತಾ, ಹಿಂಗೆ ಅಂದ್ರೆ ಕಡ ಕಟ್ಟ ಕಡ ಕಡ ಕಟ್ಟ ಕಡ ಕಡ ಕಟ್ಟ ಅಂತ ಏನೋ ಒಂದು ಸೌಂಡ್ ಮಾಡೋದು. ಅದನ್ನ ಕೇಳಿಸ್ಕೊಂಡು ಅವರು ಅಲ್ಲಿ ಮೆಸೇಜ್ ನ ಫಾರ್ಮ್ ಮಾಡೋದು. ಇಂಥ ಕಾಲವನ್ನ ನೋಡಿರುವವರು ನಾವು. ನನಗೆ ಒಂಥರ ಖುಷಿ,
ನಿಮ್ಮನ್ನು ನೋಡ್ತಾ ಇದ್ದೀವಿ, ನಾವು ಅವುಗಳನ್ನು ನೋಡಿದ್ದೀವಿ ಇವಾಗಿನ. ಹಾಗಾಗಿ ನಾನು ನಮ್ಮ ಜನರೇಷನ್ನ ಒಂದು ಸೇತು ಪೀಳಿಗೆ ಅಂತ, ಬ್ರಿಡ್ಜ್ ಜನರೇಷನ್ ಅಂತ ಕರಿತೀನಿ. ಆಮೇಲೆ ನಿಮಗೆ ಗೊತ್ತಿರಲಿ, ಶಾರ್ಟ್ ಹ್ಯಾಂಡ್ ಅಂತ ಇತ್ತು. ಶಾರ್ಟ್ ಹ್ಯಾಂಡ್ ಅಂತ ಅದು ಇವ್ರಿಗೆಲ್ಲ ಗೊತ್ತಿರೋದು. ಸೆಕ್ರೆಟರಿ ಆಗಬೇಕು, ಸೆಕ್ರೆಟರಿಯೇಟ್ ಕೋರ್ಸ್ ಮಾಡಬೇಕು ಅಂತಂದ್ರೆ ಟೈಪಿಂಗ್ ಅಂಡ್ ಶಾರ್ಟ್ ಹ್ಯಾಂಡ್ ಎರಡು ಕಂಪಲ್ಸರಿ. ಬಾಸ್ ಹತ್ರ ಅಧಿಕಾರಿಗಳ ಹತ್ರ ಕೂತ್ಕೊಂಡು ಕೇಳಿಸ್ಕೊಂಡು, ಅದು ನಮಗೆ ತಕ್ಷಣ ನೋಡ್ಲಿಕ್ಕೆ ಯಾವುದೋ ಒಂದು ಅರೇಬಿಕ್ ಉರ್ದುನೋ ಏನೋ ಇದ್ದಂಗಿರೋದು ನೋಡೋದಕ್ಕೆ. ಎಲ್ಲ ಒಂದು ಕೆರೆ, ಒಂದು ಸೊನ್ನೆ, ಅದೇನೋ ಇರೋದು. ಇವುಗಳು ಇವಾಗೇನಿಲ್ಲ, ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಾರೆ, ಆಮೇಲೆ ಬರ್ತಾರೆ. ದಿಸ್ ಇಸ್ ದ ಬ್ಯೂಟಿ. ಇವಾಗ ನೀವು ಈ ರೀತಿಯಾಗಿ ಮುಂದುವರೆದಿದ್ದೀರಿ. ನಾನು ಇದನ್ನ ಹೇಳೋದಕ್ಕೆ ಹೋಗ್ತಾ ಇರೋದು ಏನಂದ್ರೆ, ಅಷ್ಟರ ಮಟ್ಟಿಗೆ ನೀವು ಮುಂದುವರೆದಿದ್ದೀರಿ. ಮಾಹಿತಿ ತಂತ್ರಜ್ಞಾನದಲ್ಲಿ ಅಷ್ಟರ ಮಟ್ಟಿಗೆ, ಸೈಂಟಿಫಿಕ್ ಆಗಿ ಅಷ್ಟರ ಮಟ್ಟಿಗೆ ನೀವು ಮುಂದುವರೆದಿದ್ದೀರಿ. ಸಮಸ್ಯೆ ಏನಾಗಿದೆ ಗೊತ್ತಾ? ನಾನು ಇವಾಗ ಒಂದು ಪ್ರಾರಂಭದಲ್ಲಿ ಒಂದು ಹಾಡು ಹೇಳಿದ್ದೀನಿ. ಯಾವುದದು? ಅಲ್ಲ ಅನಿಕೇತನ. ಓಕೆ, ಇನ್ನೊಂದು ಆತ್ಮಾರಾಮಾನಂದರಮಣ ಅಚ್ಯುತ ಕೇಶವ ಹರಿನಾರಾಯಣ ಭವಭಯಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವಲೋಚನ. ಇದನ್ನ ಹಾಡಿದ್ರೆ, ಇದನ್ನ ನಮ್ಮ ಮುತ್ತಜ್ಜಿ ಹಾಡ್ತಾ ಇದ್ಲು, ಆಮೇಲೆ ನಮ್ಮ ಅಜ್ಜಿ ಹಾಡ್ತಾ ಇದ್ರು, ಆಮೇಲೆ ನಮ್ಮ ಅಮ್ಮ ಹಾಡ್ತಾ ಇದ್ರು, ನಾನು ಹಾಡ್ತಾ ಇದ್ದೆ, ನಮ್ಮ ಮಕ್ಕಳು ಹಾಡ್ತಾ ಇಲ್ಲ. ಹಾಡಿಸ್ಬೇಕು ಅಂತ ನಾನು ಇಲ್ಲ. ಅವರು ಅದೇನೋ 1000 years ಅದ್ಯಾವ್ದ್ಯಾವ್ದೋ ಹೇಳ್ತಾ ಇರ್ತಾರೆ. ಹೊಸ ಹಾಡುಗಳನ್ನ ನಾನು ಹೇಳೋದನ್ನು ನಿಲ್ಸಿದ್ದೀನಿ, ನಾನು ಕಲಿಸೋದನ್ನ ನಿಲ್ಸಿದ್ದೀನಿ. ಅವ್ರ ಹತ್ರ ಕಲೀಲಿಕ್ಕೆ ಶುರು ಮಾಡಿದ್ದೀನಿ. ಅವ್ರು ಯಾವ್ದಾವ್ದೋ ಹೊಸದು ಹೇಳ್ತಾ ಇದ್ದಾರೆ. ನೀವು ನಮಗೆ ಹೊಸದನ್ನ ಹೇಳಿ. ನಮ್ಮ ವ್ಯಾಪ್ತಿಗೆ, ನಮ್ಮ ಗಮನಕ್ಕೆ ಬರದೇ ಇರುವಂತದ್ದು ತಿಳಿಲಿಕ್ಕೆ ನಿಮಗೆ ಬೇಕಾದಷ್ಟು ಗೊತ್ತಿದೆ, ನಿಮಗೆ ಸಾಧ್ಯತೆಗಳಿದೆ. ನೀವು ನಮಗೆ ಹೊಸದನ್ನ ಹೇಳಿ. ನಾವು ಹೇಳುವುದನ್ನ ನಿಲ್ಲಿಸಬೇಕು, ನಾವು ಕೇಳುವುದಕ್ಕೆ ಕಿವಿ ಆಗಬೇಕು. ಇವಾಗ ನೀವು ಹೇಳಬೇಕು ಅಂತಂದ್ರೆ ಏನು? ಒಂದು ವಿಷಯ ಸ್ಪಷ್ಟ, ನೀವು ನಮಗಿಂತ ಅಡ್ವಾನ್ಸ್ಡ್ ಜನರೇಷನ್. ಇದನ್ನ ನಾನು ಹೇಳಲಿಕ್ಕೆ ಹೊರಟಿರೋದು. ನೀವು ನಮ್ಮನ್ನ ಬೈಬೇಕು, ಸರ್ ನೀವು ಯಾವ ಕಾಲದಲ್ಲಿದ್ದೀರಾ, ನಿಮ್ಮ ಓಬಿರಾಯನ ಕಾಲದೆಲ್ಲ ಬಿಟ್ಬಿಡಿ ಅಂತ ಆಲೋಚನೆ ಮಾಡುವ ವಿಷಯದಲ್ಲಿ ನೀವು ನಮಗಿಂತ ಮುಂದೆ ಇರಬೇಕು. ವಿಷಯಗಳನ್ನ ಪ್ರೆಸೆಂಟ್ ಮಾಡೋದ್ರಲ್ಲಿ ನೀವು ನಮಗಿಂತ ಮುಂದೆ ಇರಬೇಕು. ನಮಗೆ ಫೀಲ್ ಆಗಬೇಕು, ವಿ ಆರ್ ಬೀನ್ ಔಟ್ಡೇಟೆಡ್. ನಾವು ಔಟ್ಡೇಟೆಡ್ ಅನ್ನೋದು ನಮಗೆ ಫೀಲ್ ಆಗಬೇಕು. ಹಾಗೆ ನೀವು ಉಪಯೋಗಿಸಿಕೊಳ್ಳಿ ಮಾಹಿತಿ ತಂತ್ರಜ್ಞಾನಗಳನ್ನೆಲ್ಲ, ಈಗಿರುವಂತಹ ವಿಷಯಗಳನ್ನ. ಆಗ ಅವರಿಗೆ ಸಮಸ್ಯೆಗಳಿತ್ತು. ಇವತ್ತು ಮಗು ಹೇಳ್ತಾ ಇದ್ದಾರೆ, ತೇಜಸ್ವಿನಿ ಅಲ್ಲವ ಹೇಳ್ತಾ ಇದ್ರು, ಅದನ್ನ ಹೇಳ್ತಾ ಇದ್ರು, ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ರು. ಅವರು ಕಷ್ಟ ಪಡ್ತಾ ಇದ್ದಕ್ಕೆ ಕಾರಣ ಏನು ಅಂತಂದ್ರೆ, ಎರಡು ತರಹ ಅಜ್ಞಾನಗಳು. ಒಂದು ವ್ಯವಸ್ಥೆಯಲ್ಲಿ ಒಂದು ಸಾಮಾಜಿಕವಾಗಿ, ಒಂದು ಸಾಮೂಹಿಕವಾಗಿ ಒಂದು ಅಜ್ಞಾನವನ್ನ ಇಟ್ಕೊಂಡಿರ್ತೇವೆ. ಇನ್ನೊಂದು ವ್ಯಕ್ತಿಗತವಾಗಿಯೂ ಅಜ್ಞಾನವನ್ನ ಇಟ್ಕೊಂಡಿರ್ತೇವೆ. ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಾತ, ನಮ್ಮ ಅಜ್ಜಿ ಇವರೆಲ್ಲ ಏನು ಹೇಳಿದ್ರು, ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಏನು ಹೇಳುತ್ತಾರೆ, ಇವುಗಳನ್ನೆಲ್ಲ ಕೇಳ್ಕೊಂಡು ಅದ್ರ ಪ್ರಕಾರ ಅವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಅವ್ರು ಹೇಳ್ದಂಗೆ ಇರೋ ಈ ತರದ ಒಂದು ಅಜ್ಞಾನದಲ್ಲಿದೆ. ಮತ್ತೆ ಇನ್ನೊಂದು, ನಾವೇ ಆಸಕ್ತಿ ವಹಿಸಿ ಆ ಶಕ್ತಿಯನ್ನು ಪಡ್ಕೊಳ್ಳೋದು, ನಾವು ಮೈಮರೆಯೋದು, ಅಂದ್ರೆ ಕಲಿಕೆಯ ವಿಷಯದಲ್ಲಿ ಹಿಂದುಳಿಯೋದು. ಈ ರೀತಿ ವ್ಯಕ್ತಿಗತವಾಗಿ ಮತ್ತು ಸಾಮೂಹಿಕವಾಗಿ ಎರಡು ರೀತಿಯ ಅಜ್ಞಾನಗಳಿರ್ತವೆ. ಇಂತಹ ಅಜ್ಞಾನದಿಂದಾಗಿ ಮೌಢ್ಯಗಳು ನಿರ್ಮಾಣ. ಅಜ್ಞಾನವೇ ಮೌಢ್ಯದ ತಂದೆ ಮತ್ತು ತಾಯಿ ಎರಡನ್ನು. ಮೌಢ್ಯಕ್ಕೆ ಕಾರಣ ಏನು? ಅಜ್ಞಾನ. ಸರಿ, ಆಮೇಲೆ ಏನಾಗ್ತದೆ, ಈ ಏನದು ಅವರ ಕಾಲದಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ. ಅವರ ಮೌಢ್ಯ ಮತ್ತು ಅಜ್ಞಾನದ ಕಾರಣದಿಂದ ಸಮಸ್ಯೆಗಳಾಗ್ತವೆ. ಈ ಸಮಸ್ಯೆಗಳಿಗೆ ಉತ್ತರವನ್ನು ನೀಡಕ್ಕೆ, ಈ ಸಮಸ್ಯೆಗಳಿಗೆ ಅವರು ಸ್ಪಂದಿಸಲಿಕ್ಕೆ ಅಥವಾ ಇದನ್ನ ನಿವಾರಿಸ್ಕೊಳ್ಳೋದಕ್ಕೆ ಅವ್ರೇನ್ ಮಾಡ್ತಾ ಇದ್ರು, ಶಕ್ತಿ, ಅವರ ಆಸಕ್ತಿ ಮತ್ತು ಶಕ್ತಿಯನ್ನ ಬಳಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತಿಗೂ ಕೂಡ ಯಾತಕ್ಕೆ ಇವರೆಲ್ಲ ಪ್ರಸ್ತುತವಾಗಿದ್ದಾರೆ? ಸಾವಿತ್ರಿ ಬಾಪುಲೆ ಪ್ರಸ್ತುತ,
ಬಸವಣ್ಣ ಪ್ರಸ್ತುತ, ಬುದ್ಧ ಪ್ರಸ್ತುತ, ಗಾಂಧಿ ಪ್ರಸ್ತುತ, ಅಂಬೇಡ್ಕರ್ ಪ್ರಸ್ತುತ. ಯಾತಕ್ಕೆ ಇವರಿನ್ನ ಪ್ರಸ್ತುತವಾಗಿದ್ದಾರೆ ಅಂತಂದ್ರೆ ಅವಾಗ ಒಂದು ತರ ಸಮಸ್ಯೆಗಳು ಎದುರಿಸ್ತಾ ಇದ್ವಲ್ಲ, ಆ ಸಮಸ್ಯೆಗಳು ಇವತ್ತೂ ಕೂಡ ಇದೆ, ಆದ್ರೂ ಬೇರೆ ರೂಪಗಳಲ್ಲಿದೆ. ಕರೋನಾ ಏನದು, ರೂಪಾಂತರದ ಕರೋನಾ ಏನಂತ ಅದೆಂತದ್ದು, ಈ ರೀತಿನಲ್ಲಿ ಈ ಹೆಂಗೆ ಕರೋನಾ ಕೂಡ ರೂಪಾಂತರಗೊಳ್ಳುತ್ತದೋ ಹಾಗೇನೆ ನಮ್ಮ ಸಮಸ್ಯೆಗಳು ಕೂಡ ರೂಪಾಂತರಗೊಂಡು ಸಮಸ್ಯೆಗಳು ಮಾತ್ರ ಹಾಗೇನೇ ಉಳ್ಕೊಂಡಿವೆ. ನಾವೇನ್ ಮಾಡಬೇಕು? ಅವ್ರು ಮಾಡಿದ್ರಲ್ಲ ಒಂದು ಪ್ರಯತ್ನ, ಅವ್ರು ಮಾಡಿದ್ರಲ್ಲ ಒಂದು ಕೆಲಸ, ಅದೇ ರೀತಿಯಲ್ಲಿ ನಾವು ಕೂಡ ಕೆಲಸ ಮಾಡಬೇಕು. ನಮ್ಮ ಕೆಲಸಗಳು ಕೂಡ ರೂಪಾಂತರಗೊಳ್ತಾ ಹೋಗ್ಬೇಕು. ಸಮಸ್ಯೆಗಳಿಗೆ ನಮ್ಮ ಕೆಲಸಗಳನ್ನು ಕೂಡ, ನಮ್ಮ ಪ್ರತಿರೋಧಗಳನ್ನು ಕೂಡ, ನಮ್ಮ ರಚನಾತ್ಮಕವಾದ ಕೆಲಸದ ವೈಖರಿಗಳನ್ನು ಕೂಡ ರೂಪಾಂತರಗೊಳಿಸಿಕೊಂಡು ನಾವು ಕೆಲಸ ಮಾಡಬೇಕು. ಅಪ್ಡೇಟ್ ಮಾಡ್ಕೊಳ್ಬೇಕು. ನಮ್ಮ ಕೆಲಸ ಮಾಡುವ ವಿಧಾನವನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು. ಆಲೋಚನೆಯ ವಿಧಾನಗಳನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು. ನೀವು ಆಲೋಚನೆ ಮಾಡೋದಮ್ಮ, ಪ್ರತಿ ದಿವಸ ನೀವು ಏನು ಆಲೋಚನೆಗಳನ್ನ ಮಾಡ್ತಾ ಇರ್ತೀರೋ, ಪದೇ ಪದೇ ಏನು ಆಲೋಚನೆ ಮಾಡ್ತಾ ಇರ್ತೀರೋ ಅವುಗಳನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು. ಎಲ್ಲರಿಗ ಕಳಿಸ್ಬೇಕಾದ್ರೆ ಮಾಡ್ಬೇಕಾದ್ರೆ ಒಂದು ಬುಟ್ಟಿ ಒಳಗಡೆ ನಿಮ್ಮಮ್ಮ, ನಿಮ್ಮ ಅಜ್ಜಿ, ನಿಮ್ಮ ತಾತ ಯಾರೋ ಒಬ್ರು ತಿಂಡಿ ಕಳಿಸ್ಬೇಕು ಅಂದ್ರೆ ಹೆಂಗ್ ಕಳಿಸ್ತಾರಮ್ಮ? ತೇಜಸ್ವಿನಿ ಹೆಂಗ್ ತಗೊಂಡೋಗು, ತಗೊಂಡೋಗು ಡಬ್ಬದಲ್ಲಿ ಕಳಿಸ್ಬಿಡ್ತಾರ? ಇಲ್ಲ, ಬುಟ್ಟಿ ಬ್ಯಾಸ್ಕೆಟ್ ಒಳಗಡೆ ಏನ್ ಇಡ್ತಾರೆ? ಇಡ್ಲು, ಮೆಣಸಿನ್ಕಾಯಿ, ಏನ ಕೇಳಿಸ್ಲಿಲ್ಲ, ಏನ ಚಾರ್ಕೋಲ್. ಓಕೆ, ಅದೇ ಕನ್ನಡದಲ್ಲಿ ನಾನು ಹೇಳಿದ್ದೆ. ಈ ರೀತಿನಲ್ಲಿ ಇಟ್ಬಿಟ್ಟು ಕಳಿಸ್ತಾರೆ ಅಲ್ವಾ? ಏನಕ್ಕೆ ಹೇಳಿ? ಏನಕ್ಕೆ? ಅಲ್ಲ, ಅದು ಕಾರಣ ಏನು? ಪಾಪ ಅವ್ರೇನೋ ಒಂದು ಕಾರಣ ಕೊಡ್ತಾರೆ. ಪಾಪ ನಾನು ಅವ್ರನ್ನ ದೂರ್ತಾ ಇಲ್ಲ, ದೂಷಿಸ್ತಾ ಇಲ್ಲ. ಪಾಪ ಅವ್ರದ್ದು ಏನೋ ಒಂದು ಕಾರಣ ಇದೆ. ಏನಪ್ಪ ಅದು ಕಾರಣ? ಏನು ಹೇಳು? ದೆವ್ವ. ಯಾವ್ದಾದ್ರು ಒಳ್ಳೊಳ್ಳೆ ಗಮ್ಮಂತ ಆಯ್ತು. ಬೆಳಗ್ಗೆ ಮಮತಾ ಅವ್ರು ಮಾಡಿದ್ದು ಒಡೆ ತರ ಗಮ್ಮಂತ ಆಯ್ತು ಅಂತಂದ್ರೆ, ಈ ದೆವ್ವ ಬಂದ್ಬಿಟ್ಟು ಸೇರ್ಕೊಂಡ್ಬಿಟ್ಟು ಒಡೆ ಒಳಗಡೆ ತಿಂತಾ ಇದ್ದಾಗ ಮೆತ್ತಿಗೆ ಅದು ಗೊತ್ತಿದೆ ನಾವು ತಿಂದುಬಿಟ್ಟು ನಮ್ಮೊಳಗಡೆ ಆ ದೆವ್ವ ಮೆಟ್ಕೊಂಡ್ಬಿಟ್ಟು ಕತೆಗಳೆಲ್ಲ ಶುರುವಾಗ್ತದೆ. ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಈಗಲೂ ಕೂಡ ಹಿಂಗೆ ಮಾಡ್ತಾ ಇದ್ದಾರಲ್ಲ. ಇದನ್ನ ನಾನು ಹೇಳ್ತಾ ಇರೋದು, ನಾವು ಅಪ್ಡೇಟ್ ಆಗಬೇಕು. ಪಾಪ ಅವ್ರನ್ನ ನಾನು ದೂರ್ತಾ ಇಲ್ಲ. ಅವರ ಇತಿಮಿತಿಗಳಲ್ಲಿ ಅವರಿಗೆ ಇದ್ದ ಮಾಹಿತಿಯ ಕೊರತೆ, ಅವರಿಗೆ ಇದ್ದಂತಹ ವಿಷಯಗಳು, ಅವರ ಅದಕ್ಕೆ ಸ್ಪಂದಿಸ್ತಾ ಇದ್ರು. ಅವರಿಗೆ ಏನೋ ಒಂದು ಅನ್ನಿಸ್ತಾ ಇತ್ತು, ಅವರು ಅದನ್ನ ಮಾಡ್ತಾ ಇದ್ರು. ನಾವು ನಮ್ಮ ಮನೆ ಇರೋದು ಸ್ಮಶಾನದ ಎದುರುಗಡೆ. ದಿನ ಬೆಳಗಾನೆ ನಾವು ಅದ್ರ ಮುಂದೆನೆ ಓಡಾಡಬೇಕು. ಈ ಮಕ್ಕಳುಗಳು ಹೋಗ್ಬಿಟ್ಟು ಆ ಸ್ಮಶಾನದ ಕಟ್ಟೆ ಮೇಲೆನೆ ಕೂತ್ಕೊಂಡು ತಿಂತವೆ, ಕುಡಿತವೆ, ಎಲ್ಲ ಮಾಡ್ಕೊಂಡು ಬರ್ತವೆ. ನಮ್ಮ ಆಸೆ ಒಂದು ಯಾವ್ದಾದ್ರೂ ಒಂದು ದೆವ್ವ ಬರಲಿ ಕಾಯ್ತಾ ಇದ್ದೀವಿ. ಇದುವರೆಗೂ ಬಂದಿಲ್ಲ. ಒಂದು ದೆವ್ವ ಬರಲಿ, ಕಷ್ಟ ಸುಖ ಮಾತಾಡ್ಕೊಳ್ಳೋಣ ಒಂದು ಆಸೆ ಇದೆ. ಆ ದೆವ್ವದ ಜುಟ್ಟನ್ನು ಹಿಡಿದು ಕತ್ತರಿಸಿ ಅದನ್ನ ತೊಡೆ ಕೊಯ್ದು ಅದ್ರೊಳಗಡೆ ಇಟ್ಟುಕೊಂಡು ಅದು ನನ್ನ ಕೇಳಂಗೆ ಮಾಡಿಕೊಂಡು, ನನಗೆ ಕೆಲವನ್ನೆಲ್ಲ ಇವರಿದ್ದಾರೆ, ರಾಜಕಾರಣಿಗಳೆಲ್ಲ ಇದ್ದಾರೆ, ಅವ್ರನ್ನ ಸೀಟಿಂದ ತೆಗೆದಾಕಬೇಕು ಅಂತ ನನ್ನ ಆಸೆ ಇದೆ. ಆ ದೆವ್ವಗಳ ಗುಂಪುಗಳಿಗೆ ಒಂದು ನಿರ್ದೇಶನಗಳನ್ನ ಕೊಡೋಣ ಅಂತ ಕಾಯ್ತಾ ಇದ್ದೀನಿ. ಒಂದೇ ಒಂದು ದೆವ್ವ. ಈ 52 ವರ್ಷದ ನನ್ನ ಸುದೀರ್ಘವಾದ ಜೀವನದಲ್ಲಿ ಸ್ಮಶಾನದ ಆಸುಪಾಸಿನಲ್ಲಿ ನಾನು ಬಹಳಷ್ಟು ವರ್ಷಗಳನ್ನ ಕಳೆದಿದ್ದೀನಿ. ಒಂದು ದೆವ್ವವೂ ಬರಲಿಲ್ಲ. ಇದೇ ರೀತಿಯಲ್ಲಿ ನಾನು ಸುಮ್ಮನೆ ಇದೊಂದು ಉದಾಹರಣೆ ಹೇಳಿದ್ದು. ಇದೇ ರೀತಿಯಲ್ಲಿ ಹಲವು ಅವರ ವಿಚಾರಗಳ ಕೊರತೆಯಿಂದ ಇದ್ದಂತಹ ಆಲೋಚನೆಗಳು ಅವ್ರು ಏನೋ ಮಾಡ್ಕೊಳ್ತಾ ಇದ್ರು. ಅದನ್ನೇ ನಾವು ಇವತ್ತು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕೈನಲ್ಲಿ ಸ್ಮಾರ್ಟ್ ಫೋನ್ ಇದೆ. ಎಲ್ಲವನ್ನ ನಾವು ಇಲ್ಲಿಯೇ ತಿಳಿದುಕೊಳ್ಳೋದು. ನಾನು ಮುಂಚೆ ಒಂದು ವಿಡಿಯೋ ಎಡಿಟ್ ಮಾಡಿಸ್ಬೇಕು ಅಂತ ಅದೆಷ್ಟು ಕಷ್ಟಪಡ್ತಾ ಇದ್ದೆ. ಈಗ ಕಟ್ ಇಟ್ಕೊಂಡಿರ್ತೀವಿ, ಇದ್ರೊಳಗಡೆನೆ ವಿಡಿಯೋ ಎಡಿಟ್ ಮಾಡ್ತೀನಿ. ರೋಡಲ್ಲಿ ಬರ್ಬೇಕಾದ್ರೆ ಅದು ಯಾವುದೋ ಒಂದು ಫೇಸ್ಬುಕ್ಗೆ ವಿಡಿಯೋ ಎಡಿಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ನನ್ನ ಮೊದಲನೇ ಕವನ ಸಂಕಲನ ಬಂದಾಗ 84ನೇ ಇಸ್ವಿನಲ್ಲಿ ಮೊದಲನೇ ಕವನ ಸಂಕಲನ ಬಂತು. ಆಗ ನಾನು ಮನೆಗೂ ಹೋಗಿ ಆ ಪುಸ್ತಕವನ್ನ ಇಟ್ಕೊಂಡು ₹5 ನನ್ನ ಪುಸ್ತಕದ ಬೆಲೆ. ಯಾರೋ ಹೆಂಗ್ಸ್ ಹೇಳಿದ್ರು, ₹5 ಈ ಪುಸ್ತಕಕ್ಕೆ ಅಂತ ನನಗೆ. ಆ ₹5 ಕೊಟ್ಬಿಟ್ಟು ತಗೊಳ್ಬೇಕು ಈ ನಿನ್ ಪುಸ್ತಕನ ಅಂತ.
ಹೀಗೆ ನಾವು ಮನೆ ಮನೆಗೆ ಹೋಗ್ಬಿಟ್ಟು ಕೊಡ್ತಾ ಇದ್ವಿ. ಇವಾಗ ನಿಮಗೆ ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಎಲ್ಲನೂ ನಾವು ಕೂತಿದ್ದ ಜಾಗದಲ್ಲಿ ಅದನ್ನೆಲ್ಲನೂ ರವಾನೆ ಮಾಡ್ಲಿಕ್ಕೆ ಆಗುತ್ತೆ. ಅಂದ್ರೆ ನಾವು ಬಹಳ ಅಪ್ಡೇಟ್ ಆಗಿದ್ದೇವೆ ತಂತ್ರಜ್ಞಾನದ ವಿಷಯದಲ್ಲಿ. ಆದರೆ ನಮ್ಮ ಆಂತರಿಕವಾದ ಜ್ಞಾನದ ವಿಷಯದಲ್ಲಿ, ವಿಚಾರಗಳ ವಿಷಯದಲ್ಲಿ ನಾವು ಇನ್ನೂ ನಮ್ಮ ಪೂರ್ವಜರಿಗಿಂತ ಹಿಂದೆ ಹೋಗ್ತಾ ಇದ್ದೇವೆ. ಅದು ಆಗಬಾರದು. ನೀವೇನಾದ್ರೂ ಎಚ್ಚರಿಕೊಳ್ಳಿಲ್ಲ ಅಂತಂದ್ರೆ ಹೇಳಿ, ನಿಮ್ಮ ಮಕ್ಕಳು ನಿಮಗೆ ಬಾಯಿಗೆ ಬಂದಂಗೆ ಬೈತಾರೆ. ನಿಮ್ಮ ಮುಂದಿನ ಜನರೇಷನ್ ಬಾಯಿಗೆ ಬಂದಂಗೆ ಬೈತಾರೆ. ನೀವು ಈಗಲಾದ್ರೂ ಎಚ್ಚರಿಕೊಳ್ಳಿಲ್ಲ ಅಂತ, ಪಾಪ ನಮ್ಮ ಅಪ್ಪ ಅಮ್ಮ ಮಾಡಿದ್ದು ನಾವು ಮಾಡೋಣ, ಹಂಗೆ ತಪ್ಪುಗಳನ್ನ ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಪೀಳಿಗೆಯಿಂದ ಪೀಳಿಗೆಗೆ ತಪ್ಪುಗಳನ್ನ ಮುಂದುವರಿಸ್ತಾ ಇದ್ದೀವಿ, ಅಜ್ಞಾನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಟಿವಿ ಅಂತೂ ನೋಡ್ಲೇಬೇಡಿ. ಟಿವಿ ಅಂತೂ ಅದು ಅದು ಕಂಪ್ಲೀಟ್ಲಿ ಅದು ನನಗೆ ಗೊತ್ತಿಲ್ಲ. ನಾನು ಜಾಸ್ತಿ ಅದ್ರ ಬಗ್ಗೆ ಟೀಕೆ ಮಾಡಬಾರ್ದು, ಯಾಕಂದ್ರೆ ನಮಗೆ ಟಿವಿ ಅದೇ ಗೊತ್ತಿದೆ. ಬೇರೆ ಟಿವಿ ನೋಡುವವರ ಇದೆಲ್ಲನೂ ನಾನು ಗಮನಿಸಿದೆ. ಇಷ್ಟು ನಾನು ನಿಮಗೆ ಹಂಚ್ಕೊಳ್ಬೇಕು ಅಂತ ಅನ್ಕೊಂಡಿರೋದು. ಇನ್ನೂ ದೊಡ್ಡವರೆಲ್ಲ ಇದ್ದಾರೆ, ಮಾತಾಡ್ತಾರೆ. ಜಾಸ್ತಿ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಹಳೆಯ ಸಮಸ್ಯೆಗಳು ರೂಪಾಂತರಗೊಂಡಿವೆ ಕರೋನಾದ ತರ. ಹಾಗಾಗಿ ನಾವು ಅದರ ಜೊತೆಗೆ ಹೆಣಗುವುದನ್ನೆಲ್ಲ ಕಲಿಬೇಕಾಗಿರೋದು, ಅವುಗಳನ್ನ ನಿವಾರಿಸಿದ. ಯಾರೋ ಒಬ್ರು ನಮ್ಮ ದೊಡ್ಡ ಪೋಸ್ಟ್ ನಲ್ಲಿ ಇರೋರು ಹೇಳಿದ್ರು, ನೀವು ಕರೋನಾದ ಜೊತೆಗೆ ಬದುಕುವುದನ್ನು ಕಲಿಯಿರಿ ಅಂತ. ನಾವು ನಮ್ಮ ಸಮಸ್ಯೆಗಳ ಜೊತೆಗೆ, ನಮ್ಮ ಅಜ್ಞಾನಗಳ ಜೊತೆಗೆ, ನಮ್ಮ ಮೌಢ್ಯಗಳ ಜೊತೆಗೆ, ನಮ್ಮ ಕಿರುಕುಳಗಳ ಜೊತೆಗೆ ಬದುಕುವುದನ್ನೆಲ್ಲ ಕಲಿಬೇಕಾಗಿರೋದು. ಅವುಗಳನ್ನ ಮೆಟ್ಟಿ ನಿಲ್ಲುವುದನ್ನ, ಅದನ್ನ ದಾಟುವಂತಹದನ್ನ ನಾವು ಕಲಿಬೇಕಾಗಿರೋದು. ಅದನ್ನ ನಾವು ಮಾಡಬೇಕಾಗಿರೋದು. ಅದನ್ನ ಮಾಡೋಣ. ಅವತ್ತಿನ ಸಮಸ್ಯೆಗಳು ಹೇಗಿರು ಹಾಗೆಯೇ ನಾವು ಅವ್ರನ್ನ ದ್ವೇಷಿಸೋದು ಬೇಡ. ಪಾಪ ಈಗ ಇನ್ನೊಂದು ಆ ಫೋನಲ್ಲಿ ಬರ್ತದಲ್ಲ, ಆ ಕೊರೋನಾದೇನೋ ಬರುತ್ತಲ್ಲ, ಅದೇನದು, ನಾವು ನಮ್ಮ ಹೋರಾಟ ರೋಗದ ವಿರುದ್ಧವಾಗಿರಬೇಕೇ ಹೊರತು ರೋಗಿಯ ವಿರುದ್ಧ ಅಲ್ಲ. ಇದನ್ನು ಕೂಡ ನಾವು ಪಾಪ ಅವ್ರು ಯಾರ್ದೋ ಮೌಢ್ಯ ಇದೆ, ಇವ್ರದ್ದು ಯಾರ್ದೋ ಸಮಸ್ಯೆ ಇದೆ, ಇವರೇನೋ ತಪ್ಪು ಮಾತಾಡ್ತಾರೆ, ಇವರೇನೋ ದೌರ್ಜನ್ಯ ಮಾಡ್ತಾರೆ, ಅವ್ರ ಮೇಲೇನೋ ಕನಿಕರ ಇಟ್ಕೊಳ್ಳೋಣ. ಅವ್ರಿಗೇನೋ ಒಂದು ಸಮಸ್ಯೆ ಬಂದಿದೆ. ಹಾಗಾಗಿ ನಮ್ಮ ಖಂಡನೆ ಇರುವುದು ಆ ವ್ಯಕ್ತಿಗಳ ಸಮಸ್ಯೆಗಳ ಬಗ್ಗೆ. ಅವರನ್ನು ಗುಣಮುಖನಾಗಿ ಮಾಡ್ಕೊಳ್ಬೇಕು. ಪಾಪ ಅವರು ನಮ್ಮ ಜೊತೆನಲ್ಲೇ ಈ ಸಮಾಜ ಒಂದು ಮನೆ ಅಂತಂದ್ರೆ, ಈಗ ನಾವು ನನ್ನ ಹೆಂಡತಿ ನಮ್ಮ ಮಕ್ಕಳು ಎಷ್ಟೇ ಜಗಳ ಆಡಿದ್ರು ಒಟ್ಟಿಗೆ ಇರ್ತೀವಿ ತಾನೆ. ನಮ್ಮ ಅಪ್ಪ ಅಮ್ಮ ಅವ್ರದ್ದು ಅಣ್ಣ ತಮ್ಮಂದ್ರ ಜೊತೆ ಎಷ್ಟೇ ಜಗಳ ಆಡಿದ್ರು ಚೆನ್ನಾಗೇ ಇರ್ತೀವಿ ತಾನೆ. ಹಾಗೇನೆ ಈ ಸಮಾಜ ಅನ್ನೋ ಮನೆಯಲ್ಲಿ ಕೂಡ ಏನು ಬರ್ತವೆ ಹೋಗ್ತವೆ, ಆದ್ರೆ ನಾವು ಚೆನ್ನಾಗಿರೋಣ. ನಮ್ಮ ಹೋರಾಟ ಅವರ ಸಮಸ್ಯೆಗಳ ಬಗ್ಗೆ ಹೊರತು ಅವ್ರ ವಿರುದ್ಧ ಅಲ್ಲ. ಹಾಗಾಗಿ ಎಲ್ಲರನ್ನು ಒಳಗೊಳ್ಳುವ ಈ ದಿಕ್ಕಿನಲ್ಲಿ ನಾವು ಕೆಲಸಗಳನ್ನ ಮಾಡೋಣ. ನಾವು ರಚನಾತ್ಮಕವಾಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗೋಣ. ಮುಗಿಸುವ ಮುಂಚೆ ಮಂಕುತಿಮ್ಮನ ಕಗ್ಗ ಒಂದು ನೆನಪಿಗೆ ಬರ್ತದೆ, ಅದನ್ನ ಹೇಳ್ಬಿಟ್ಟು ಸತ್ತೋದೆ, ನನ್ನ ಕೈನಲ್ಲಿ ಆಗೋಯ್ತು, ಇನ್ನು ಆಗೋಲ್ಲ ಅನ್ನೋ ಮಾತುಗಳು ಯಾರು ಹೇಳ್ತಾ ಇರ್ತಾರೋ, ಅಂದ್ರೆ ನಕಾರಾತ್ಮಕವಾದ ಚಿಂತನೆಗಳು ಯಾರು ಇರ್ತದೋ ಅವರು ಕುಸಿತಾ ಹೋಗ್ತಾರೆ. ಏನನ್ನ ಆಲೋಚನೆ ಮಾಡ್ತಿರೋ, ಪದೇ ನೀವು ಏನನ್ನ ಆಲೋಚನೆ ಮಾಡ್ತಿರೋ ಅದು ನೀವು ನಾನು ಕೋತಿ, ನಾನು ದಡ್ಡ, ನಾನು ಸರಿ ಇಲ್ಲ, ನನ್ನ ಮಗ ಯಾವಾಗಲೂ ನನಗೆ ಬೈತಾ ಇರ್ತಾನೆ, ನೀನು ಏನೋ ಅದನ್ನ ನಾವು ಆಲೋಚನೆಗಳು, ನಮಗೆ ಬೇಡದೇ ಇರುವ ಆಲೋಚನೆಗಳು, ನಾವು ಒಲ್ಲದ ಆಲೋಚನೆಗಳನ್ನೇ ನಾವು ಮಾಡ್ತಾ ಇದ್ರೆ ಅದೇನಾಗ್ತದೆ, ನಾವು ಅದರಂಗೆ ಆಗಿರ್ತೀವಿ. ಹಾಗಾಗಿ ಅದನ್ನ ಮೀರೋದು, ಹಣೆ ಬರಹ ಅನ್ನೋದು ಎಂದಿಗೂ ಇಲ್ಲ. ಜಗತ್ತಿನಲ್ಲಿ ಯಾರೂ ಕೂತ್ಕೊಂಡು ಪುರುಸೊತ್ತಾಗಿ ಇಷ್ಟು ಮಿಲಿಯನ್ ಜನಗಳ ಹಣೆಗಳ ಮೇಲೆ ಬರೀಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಕಂಪ್ಲೀಟ್ಲಿ ಇಂಪ್ರಾಕ್ಟಿಕಲ್ ಈವನ್ ಫಾರ್ ದ ಗಾಡ್ ಇದ್ರೆ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಐ ಆಮ್ ದ ಕ್ಯಾಪ್ಟನ್ ಆಫ್ ಮೈ ಲೈಫ್ ಸೋಲ್. ಹಾಗಾಗಿ ನಮಗೆ ನಾವೇ ಸತ್ಯನೆಂದೆನ ಬೇಡ, ಸೋತೆನೆಂದೆನ ಬೇಡ, ಬದ್ದಿತೆನ್ನೊಳು ಸತ್ವದೂಟೆಯನ ಬೇಡ. ಸತ್ಯನೆಂದೆನ ಬೇಡ, ಸೋತೆನೆಂದೆನ ಬೇಡ, ಬದ್ದಿತೆನ್ನೊಳು ಸತ್ವದೂಟೆಯನ ಬೇಡ.
ಮೃತ್ಯು ಎಂಬುವುದೊಂದು ತೆರೆ ಇಳಿತ ತೆರೇರು, ಮೃತ್ಯು ಎಂಬುವುದೊಂದು ತೆರೆ ಇಳಿತ ತೆರೇರು, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ. ಬದುಕೊಂದು ಕದನವೆಂದಂಚಿ ಬಿಟ್ಟೋಡುವನು, ಬಿದಿಯ ಬಾಯಿಗೆ ಕವಳವಾಗದುಳಿಯುವನೇ. ಬದುಕೊಂದು ಕದನವೆಂದಂಚಿ ಬಿಟ್ಟೋಡುವನು, ವಿಧಿಯ ಬಾಯಿಗೆ ಕವಳವಾಗದುಳಿಯುವನೇ. ಎದೆಯ ಉಕ್ಕಾಗಿಸುತ್ತ ಮದಿಯ ಗದೆ ಪಿಡಿದುನಿ, ಎದೆಯ ಉಕ್ಕಾಗಿಸುತ್ತ ಮದಿಯ ಗದೆ ಪಿಡಿದುನಿ, ಎದುರು ನಿಲವಿದಿಯೊಲಿವ ಮಂಕುತಿಮ್ಮ, ನೀ ಎದುರು ನಿಲವಿದಿಯೊಲಿವ ಮಂಕುತಿಮ್ಮ, ನೀ ಎದುರು ನಿಲವಿದಿಯೊಲಿವ ಮಂಕುತಿಮ್ಮ. ಹೊಸ ಹೊಸವನಾಗುವನ ನಕ್ಷಣ ಮಾನವನ ವಸುಧೆಯ ಮೂಸೆಯಲಿ ಪುಟ ಪಾಕವಾಂತು, ಹೊಸ ಹೊಸವನಾಗುವನ ನಕ್ಷಣ ಮಾನವನ ವಸುಧೆಯ ಮೂಸೆಯಲಿ ಪುಟ ಪಾಕವಾಂತು. ರಸಮೂರ್ತಿಯಾಗುವನು ಜಗದಾತ್ಮ ಮತಿ ಬೆಳೆಯೇ, ರಸಮೂರ್ತಿಯಾಗುವನು ಜಗದಾತ್ಮ ಮತಿ ಬೆಳೆಯೇ. ಕಸವೆಲ್ಲ ಕಳೆದವನು ಮಂಕುತಿಮ್ಮ, ಕಸವೆಲ್ಲ ಕಳೆದವನು ಮಂಕುತಿಮ್ಮ, ಕಸವೆಲ್ಲ ಕಳೆದವನು ಮಂಕುತಿಮ್ಮ. ಥ್ಯಾಂಕ್ ಯು. ಜಗದಾತ್ಮ ಮತಿಯನ್ನು ಬೆಳೆಸ್ಕೊಳ್ಳೋಣ, ಕಸವೆಲ್ಲ ಕಳ್ಕೊಳ್ಳೋಣ, ರಸಭರಿತವಾದ ಈ ಜೀವನವನ್ನು ಮಾಡ್ಕೊಳ್ಳೋಣ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ರಾಕ್, ಇಟ್ ಈಸ್ ಯುವರ್ ಟೈಮ್, ಇಟ್ ಈಸ್ ಯುವರ್ ಡೇ. ಎಂಜಾಯ್. ಲವ್ ಯು ಆಲ್. ಉದ್ಘಾಟನಾ ಭಾಷಣ ಮಾಡಿದಂತ ಯೋಗೇಶ್ ಮಾಸ್ಟರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಹಾಡನ್ನ ಆಡಿರುವಂತ ನಿಮಗೂ ಕೂಡ ಧನ್ಯವಾದ. ಈ ಒಂದು ಕಾರ್ಯಕ್ರಮಕ್ಕೆ ಬರಹಗಾರರು ಮಲ್ಟಿಮೀಡಿಯಾ ಚಂದ್ರು ಸರ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತ. ಹಾಗೆ ಸಾಮಾಜಿಕ ಹೋರಾಟಗಾರ್ತಿಯಾಗಿರ್ತಕ್ಕಂಥ ಮಮತಾ ಮೇಡಮ್ ಸಹ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತ. ಗಂಧದ ನಾಡು ಜನಪದ ವೇದಿಕೆ ದೇವರಾಜು ಸರ್ ನೀವು ಕೂಡ ಆಗಮಿಸಿದ್ದೀರಾ, ನಿಮಗೂ ಸಹ ಸ್ವಾಗತ. ಹಾಗೆ ಸತೀಶ್ ಸರ್ ನಿಮಗೂ ಕೂಡ ಸ್ವಾಗತ. ಅಖ್ತರ್ ಇವರು ಡಾಕ್ಟ್ರು, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಸುನೀತಾ ಮೇಡಮ್ ನೀವು ಕೂಡ ಬಂದಿದ್ದೀರಾ, ನಿಮಗೂ ಕೂಡ ಸ್ವಾಗತ ಮೇಡಮ್. ಶಿಕ್ಷಕರು ಗಿರಿಜಾ ಮೇಡಮ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಈ ಸ್ಕೂಲ್ನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಉಮೇಶ್ ಸರ್ ನೀವು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ, ನಿಮಗೂ ಕೂಡ ಸ್ವಾಗತ. ಮೋಹನ್ ಸರ್ ಇವರು ಹಾಡನ್ನು ಹಾಡಲಿದ್ದಾರೆ ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ. ಎಲ್ಲರಿಗೂ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನ ಶುಭಾಶಯಗಳು. ಜಾತಿ ಭೇದ ಮೇಲು ಕೀಳು ಬಡವ ಶ್ರೀಮಂತ ಎನ್ನುವ ಅಸಮಾನತೆ ತುಂಬಿರುವ ಈ ಸಮಾಜವ ನಾಗರಿಕ ಎಂದು ನಾನು ಹೇಗೆ ಹೇಳಲಿ, ನಾಗರಿಕ ಎಂದು ನಾನು ಹೇಗೆ ಹೇಳಲಿ. ನಾಚಿಕೆ ತುಂಬ ನಾಚಿಕೆ, ನಾಚಿಕೆ ತುಂಬ ನಾಚಿಕೆ. ನಾಗರಿಕತೆ ಎನ್ನುವ ಪದಕ್ಕೆ ನಾಚಿಕೆ, ನಾಗರಿಕತೆ ಎನ್ನುವ ಪದಕ್ಕೆ ನಾಚಿಕೆ. ನಮಗೆ ನಾಗರಿಕರು ಎನ್ನುವ ಪದವಿಯೇ ತಕೆ, ನಮಗೆ ನಾಗರಿಕರು ಎನ್ನುವ ಪದವಿಯೇ ತಕೆ. ನಾಚಿಕೆ ತುಂಬ ನಾಚಿಕೆ, ನಾಚಿಕೆ ತುಂಬ ನಾಚಿಕೆ. ಯಾರು ಸೃಷ್ಟಿ ಮಾಡಿದರು ಜಾತಿ ಮತ ಭೇದ, ಯಾಕೆ
ಯಾಕೆ ಸೃಷ್ಟಿ ಮಾಡಿದರು ಅಸಮಾನ ಸಮಾಜ, ಯಾರು ಸೃಷ್ಟಿ ಮಾಡಿದರು ಜಾತಿ ಮತ ಭೇದ, ಯಾಕೆ ಸೃಷ್ಟಿ ಮಾಡಿದರು ಅಸಮಾನ ಸಮಾಜ, ಏಕೆ ಇಲ್ಲಿ ಒಬ್ಬನೇ ಎಲ್ಲಕ್ಕೂ ಮಿಗಿಲಾದ, ಏಕೆ ಎಂಬ ಪ್ರಶ್ನೆಗೆ ಉತ್ತರಿಸದು ವೇದ, ಏಕೆ ಇಲ್ಲಿ ಒಬ್ಬನೇ ಎಲ್ಲಕ್ಕೂ ಮಿಗಿಲಾದ, ಏಕೆ ಎಂಬ ಪ್ರಶ್ನೆಗೆ ಉತ್ತರಿಸದು ವೇದ, ಇನ್ನಾದರೂ ಯೋಚಿಸದೆ ಇರುವುದೇ ಅಪರಾಧ, ಇರುವುದೇ ಅಪರಾಧ. ನಾಚಿಕೆ ತುಂಬ ನಾಚಿಕೆ, ನಾಚಿಕೆ ತುಂಬ ನಾಚಿಕೆ, ಜಾತಿ ಭೇದ ಮೇಲು ಕೀಳು ಬಡವ ಶ್ರೀಮಂತ ಎನ್ನುವ ಅಸಮಾನತೆ ತುಂಬಿರುವ ಈ ಸಮಾಜವ ನಾಗರಿಕ ಎಂದು ನಾನು ಹೇಗೆ ಹೇಳಲಿ, ನಾಗರಿಕ ಎಂದು ನಾನು ಹೇಗೆ ಹೇಳಲಿ. ನಾಚಿಕೆ ತುಂಬ ನಾಚಿಕೆ, ನಾಚಿಕೆ ತುಂಬ ನಾಚಿಕೆ. ಬನ್ನಿರಿ ಆಲೋಚಿಸುವ ನಾವೆಲ್ಲರೂ ಯಾರು, ಒಬ್ಬರ ಮೇಲೊಬ್ಬರನ್ನು ಕೂರಿಸಿದವರಾರು. ಬನ್ನಿರಿ ಆಲೋಚಿಸುವ ನಾವೆಲ್ಲರೂ ಯಾರು, ಒಬ್ಬರ ಮೇಲೊಬ್ಬರನ್ನು ಕೂರಿಸಿದವರಾರು. ಮೇಲು ಕೀಳುಗಳಿಗಿಲ್ಲಿ ಏನು ಮಾನದಂಡ, ಮಾನವಿಲ್ಲದ ಮಾನವರ ಸಹವಾಸವೇ ದಂಡ. ಮೇಲು ಕೀಳುಗಳಿಗಿಲ್ಲಿ ಏನು ಮಾನದಂಡ, ಮಾನವಿಲ್ಲದ ಮಾನವರ ಸಹವಾಸವೇ ದಂಡ. ವರ್ಣಾಶ್ರಮ ಸೃಷ್ಟಿಸಿದ ಮನವಿಕಸದ ಉಂಡ, ಆ ಮನವಿಕಸದ ಉಂಡ. ನಾಚಿಕೆ ತುಂಬ ನಾಚಿಕೆ, ನಾಚಿಕೆ ತುಂಬ ನಾಚಿಕೆ. ಆಧುನಿಕತೆ ನಾಗರಿಕತೆ ಯಂತ್ರ ತಂತ್ರಗಾರಿಕೆ, ಇನ್ನು ಗಟ್ಟಿಯಾಕೆ ಜಾತಿಯ ತುಳಿಕೆ. ಆಧುನಿಕತೆ ನಾಗರಿಕತೆ ಯಂತ್ರ ತಂತ್ರಗಾರಿಕೆ, ಇನ್ನು ಗಟ್ಟಿಯಾಕೆ ಜಾತಿಯ ತುಳಿಕೆ. ದುಡಿವಾಗಳ ಜಾತಿಯವನೇ ಬಡವ ಏತಕ್ಕೆ, ದುಡಿಯದ ಶ್ರೀಮಂತನೇ ಮೇಲು ಜಾತಿಯದಕ್ಕೆ. ದುಡಿವಾಗಳ ಜಾತಿಯವನೇ ಬಡವ ಏತಕ್ಕೆ, ದುಡಿಯದ ಕೆಳ ಜಾತಿಯವನೇ ಮೇಲು ಜಾತಿಯದಕ್ಕೆ. ಈ ದಿಟವಾರಿತ ಮೇಲು ಬರದೆ ನಾಚಿಕೆ, ಎಲ್ಲಿ ಹೃದಯವಂತಿಕೆ. ಈ ದಿಟವಾರಿತ ಮೇಲು ಬರದೆ ನಾಚಿಕೆ, ಎಲ್ಲಿ ಹೃದಯವಂತಿಕೆ, ಎಲ್ಲಿ ಹೃದಯವಂತಿಕೆ. ಧನ್ಯವಾದಗಳು. ಸೊ ಹಾಡನ್ನ ಆಡಿರುವಂತ ಮೋಹನ್ ಸರ್ಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮನ ಅನುಶ್ರೀ, ನಮ್ಮ ಸಾವಿತ್ರಿ ಬಾಪುಲೆ ಹೆಣ್ಮಕ್ಳಲ್ಲಿ ಒಬ್ಬರಾದಂತ ಅನುಶ್ರೀ ಇದೇ ಸ್ಕೂಲಲ್ಲಿ 9th ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ. ಸೊ ಅವರು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಸಾವಿತ್ರಿ ಬಾಪುಲೆ ಅವರ ಜನ್ಮದಿನದ ಶುಭಾಶಯಗಳು. ಈಗ ಮಾತು ವೈರಿಗಳ ಮುಂದೆ ಕತ್ತಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು, ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಹಿರಿಯರ ಮುಂದೆ ಹತ್ತಿಯಂತಿರಬೇಕು ಎಂದು ನೆನೆಸಿಕೊಳ್ಳುತ್ತಾ ಈಗ ಅಂಬರೀಶ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಹಾಗೂ ಅವರ ಕವನ ವಾಚನವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಬಂಧುಗಳೇ, ಇಂದು ನಾವು ಸಾವಿತ್ರಿ ಬಾಪುಲೆಯವರ 190ನೇ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಯಾಕೆ ನಾವು ಆಚರಿಸಬೇಕು ಅಂತ ಯೋಚನೆ ಮಾಡೋದಾದ್ರೆ, ಅವರು ನಮಗೆಲ್ಲ ವಿಭಿನ್ನವಾಗಿ ಆಲೋಚನೆ ಮಾಡಿದ್ರು. ಆ ಆಲೋಚನೆ ಮಾಡಿದ್ರಿಂದನೇ ಅವರು ನಾವು ಇವತ್ತು ನೆನೆಸ್ಕೊಳ್ತಾ ಇದ್ದೇವೆ. ಈ ಸಮಾಜದಲ್ಲಿ 3 ರೀತಿಯ ಅಂದ್ರೆ 3 ವರ್ಗದ ಜನರನ್ನು ನಾವು ಕಾಣ್ಬೋದು. ಒಂದು, ಅವಕಾಶಗಳನ್ನು ಕಳೆದುಕೊಳ್ಳೋರು. ಎರಡನೇದು, ಅವಕಾಶಗಳನ್ನು ಬಳಸ್ಕೊಳ್ಳೋರು. ಮೂರನೇದು, ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ಳೋರು. ಈ ಮೂರರಲ್ಲಿ ಸಾವಿತ್ರಿಬಾಯಿ ಫುಲೆರವರು 3ನೇ ವರ್ಗಕ್ಕೆ ಸೇರ್ತಾರೆ. ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಂಡ್ರು. ಯಾವ ಅವಕಾಶ ಅಂದ್ರೆ, ಈ ದೇಶಕ್ಕೆ ಶಿಕ್ಷಣ ಕೊಡಬೇಕಾದ್ರೆ
ನಾನು ಶಾಲೆಗಳನ್ನು ತೆರಿಬೇಕು, ಆದರೆ ಅವರು ಅಂಥ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಅಂದರೆ ಯಾರು ಅವರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಈ ಸಮಾಜದಲ್ಲಿ ಸನ್ಮಾನಿಸಲ್ಪಡ್ತಾನೆ, ಗುರುತಿಸಲ್ಪಡ್ತಾನೆ ಅಂದರೆ ಆ ವ್ಯಕ್ತಿಗಳು ಮೂರನೇ ರೀತಿಯಲ್ಲಿ ಯೋಚನೆ ಮಾಡಿರ್ತಾರೆ. ಅಂದರೆ ಅವಕಾಶಗಳನ್ನು ಅವರು ಸೃಷ್ಟಿ ಮಾಡ್ಕೊಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೋದು, ಅಥವಾ ಜ್ಯೋತಿಬಾ ಫುಲೆ ರವರಾಗ್ಬೋದು. ಇವತ್ತು ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಗೌರವಿಸ್ತಾರೆ ಅಥವಾ ಅವ್ರನ್ನೆಲ್ಲ ಕೊಂಡಾಡ್ತೀವಿ ಅಂದರೆ ಅವರ ಯೋಚನೆ ಬೇರೆ ಆ ರೀತಿ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಅವಕಾಶಗಳನ್ನು ಕಳೆದುಕೊಳ್ಳೋರು. ಈಗ ಸುಮಾರು ಜನ ಅವಕಾಶಗಳು ಇರುತ್ತೆ, ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇದ್ದಾಗ ಅವಕಾಶ ಬಂದಾಗ ನನ್ನ ಕೈಯಲ್ಲಿ ಆಗಲ್ಲ, ಇದು ಓದೋಕ್ಕೆ ಆಗಲ್ಲ, ನನ್ನ ಡಿಗ್ರಿ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಾ, SLC ನಾನು ಪಾಸ್ ಮಾಡಿಲ್ಲ, ನಾನು ಡಿಗ್ರಿ ಮಾಡೋಕ್ಕಾಗುತ್ತಾ ಅಂತ ಕೈ ಚೆಲ್ಬಿಡ್ತಾರೆ. SLC ಫೇಲ್ ಆದರೂ ಕೂಡ IAS ಮಾಡಿರೋ ನಿದರ್ಶನಗಳಿವೆ. ಅಂದರೆ ಅವಕಾಶಗಳನ್ನು ಅವರು ಸದುಪಯೋಗ ಪಡ್ಕೊಳ್ತಾರೆ. ಹಾಗಾಗಿ ಅವಕಾಶಗಳನ್ನು ಕಳ್ಕೊಳ್ಳೋರೇ ಜಾಸ್ತಿ. ನಮ್ಮ ಆಲೋಚನೆ ರೀತಿ ಆ ರೀತಿ ಇದೆ. ನಮ್ಮ ಯೋಗೇಶ್ ಮಾಸ್ಟರ್ ಹೇಳಿದ್ರು, ಸಮಸ್ಯೆಗಳು ಬರ್ತಾ ಇದೆ, ರೂಪಾಂತರಗಳಾಗ್ತಾ ಇದೆ. ನಮ್ಮ ಆಲೋಚನೆಗಳನ್ನು ಸಹ ನಾವು ರೂಪಾಂತರ ಮಾಡ್ಕೋಬೇಕು. ಆಲೋಚನೆಗಳನ್ನು ರೂಪಾಂತರ ಮಾಡಿಕೊಂಡು ಯಾವುದೇ ಸಮಸ್ಯೆಯನ್ನು ನಾವು ದಿಟ್ಟವಾಗಿ ಎದುರಿಸ್ಬೋದು ಅಂತ. ಆ ರೀತಿ ಅವಕಾಶಗಳನ್ನ ಕಳ್ಕೊಳ್ಳೋರೇ ಜಾಸ್ತಿ ಆಗ್ಬಿಟ್ಟಿದ್ವಿ. ಆಮೇಲೆ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ತೀವಿ. ಒಂದು ಕೆಲಸ ಸಿಗ್ತಾ ಇದೆ, ನಾನು ಅದಕ್ಕೆ ಎಲಿಜಿಬಲ್ ಅಂತ ನನಗೆ ಅವಕಾಶ ಸಿಕ್ಕಿದೆ, ಅದರಲ್ಲಿ ನಾನು ಹೋಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ಅಂತ. ಈಗ ನಾನು ಮೊದಲು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದೆ, ನಂತರ ಮತ್ತೆ ಓದಿ ಬೇರೆ ಜಾಬ್ಗೆ ನಾನು ಖಜಾನೆ ಇಲಾಖೆಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಅವಕಾಶವನ್ನು ನಾನು ಬಳಸ್ಕೊಂಡೆ ಅಂತ ಅರ್ಥ. ಆದರೆ ಇವತ್ತು ಸುಧಾ ಮೂರ್ತಿಯವರವರು ಇನ್ಫೋಸಿಸ್ ಪ್ರತಿಷ್ಠಾನವನ್ನು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ಅವರು ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಸಮಾಜಕ್ಕೆ ನಾನು ಹೆಂಗೆ ಸೇವೆ ಮಾಡ್ಬೋದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ರೀತಿ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಂಡ್ರೆ ಇಡೀ ವಿಶ್ವದಲ್ಲಿ ಅವರು ಎಲ್ಲರಿಗಿಂತ ಹೆಚ್ಚಾಗಿ ಓದಿದ್ರು. ಅಂದರೆ ಅದು ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಂಡ್ರು ಅಂತ ಅರ್ಥ. ಸಂವಿಧಾನ ಬರೆಯೋದಕ್ಕೆ ಎಷ್ಟು ಕಷ್ಟಪಟ್ಟರೆ ಆ ಸಂವಿಧಾನ ಬರೆಯೋದಕ್ಕೆ ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡ್ರು. ಜ್ಯೋತಿಬಾ ಫುಲೆರವರು ತನ್ನ ಹೆಂಡತಿ ಮುಖಾಂತರ, ಸಾವಿತ್ರಿಬಾ ಫುಲೆ ಮುಖಾಂತರ ಸುಮಾರು 14 ಶಾಲೆಗಳನ್ನು ತೆರೆದು ಈ ದೇಶಕ್ಕೆ ಶಿಕ್ಷಣದ ಕ್ರಾಂತಿಯನ್ನು ಕೊಟ್ಟರು. ಆ ಶಿಕ್ಷಣ ಕ್ರಾಂತಿ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ರಂತವ್ರು ಓದೋಕ್ಕೆ ಆಗ್ತಾ ಇರಲಿಲ್ಲ. 1848ರಲ್ಲಿ ಶಾಲೆಯನ್ನು ಓಪನ್ ಮಾಡ್ತಾರೆ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆರವರು. ಆದರೆ ಬಾಬಾ ಸಾಹೇಬ್ರವರು ಹುಟ್ಟಿದ್ದು 1891. ನಂತರ ಅವರು ಶಿಕ್ಷಣವನ್ನು ಕಲಿತಾರೆ. ಇದಕ್ಕೂ ಮುಂಚೆ ಸಾವಿತ್ರಿಬಾ ಫುಲೆರವರು ಶಾಲೆಗಳು ತೆರಿಬೇಕು ಮತ್ತೆ ಅವರು ಓದ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಹಿಂದೆ ಕೋರೆಗಾಂವ್ ಚಳವಳಿ ನಡೆಯುತ್ತೆ. ಕೋರೆಗಾಂವ್ ಚಳವಳಿಯಲ್ಲಿ ಆ ಚಳವಳಿಯಿಂದ ಶಿಕ್ಷಣಕ್ಕೆ ಇಂಗ್ಲಿಷ್ ಅವರು ಈ ದೇಶದಲ್ಲಿ ಸಾರ್ವತ್ರಿಕವಾಗಿ ಶಾಲೆಗಳನ್ನು ತೆರಿಬೇಕು ಅಂತ ಆದೇಶ ಹೊರಡಿಸ್ತಾರೆ. ಆ ಕಾರಣದಿಂದಾಗಿ ಸಾವಿತ್ರಿಬಾ ಫುಲೆ ಅಂತರವರು ಶಾಲೆ ತೆರೆಯೋಕ್ಕಾಯ್ತು. ಬಾಬಾ ಸಾಹೇಬ್ರಂತವರು ಓದಿ ಈ ದೇಶಕ್ಕೆ ಸಂವಿಧಾನ ಬರೆಯೋಕ್ಕಾಯ್ತು. ನೀವೆಲ್ಲ ಈ ರೀತಿ ಕೂತ್ಕೊಂಡು ಮುಕ್ತವಾಗಿ ಮಾತಾಡೋ ಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ಮಕ್ಕಳೇ, ಈ ಒಂದು ಕಾರ್ಯಕ್ರಮ ಸುಭಾಷ್ ಕಲಾಶಾಲೆ ಮತ್ತು ಗಂಧದ ನಾಡು ಜನಪರ ವೇದಿಕೆ ಈ ಸಂಯುಕ್ತಾಶ್ರಯದಲ್ಲಿ ಸಾವಿತ್ರಿಬಾ ಫುಲೆರವರ ಜನ್ಮದಿನ ಆಚರಣೆ ಮಾಡ್ತಾರೆ, ಸಂತೋಷ. ಅದ್ರ ಜೊತೆಗೆ ನಮ್ಮ ಆಲೋಚನೆಗಳು ಭಿನ್ನ ಆಗಬೇಕು, ನಾವು ಯೋಚನೆಗಳು ಭಿನ್ನ ಆಗಬೇಕು. ಆಮೇಲೆ ಹೆಚ್ಚಾಗಿ ನಾವು ಸಾಹಿತ್ಯವನ್ನು ಓದ್ಕೋಬೇಕು. ಪುಸ್ತಕಗಳನ್ನು ಓದೋದ್ರ ಮುಖಾಂತರ ನಮ್ಮ ಜೀವನವನ್ನು ಸರಳ ಮಾಡ್ಕೋಬೇಕು. ಆ ಸರಳತೆ ಜೀವನದ ಮುಖ್ಯ ಗುರಿಯಾಗಬೇಕು. ಆ ಸರಳತೆಯನ್ನು ರೂಢಿಸ್ಕೊಂಡ್ರೆ ನಾವೆಲ್ಲರೂ ಉತ್ತಮ ಪ್ರಜೆಗಳಾಗ್ಬೋದು ಅಂತ ಭಾವಿಸ್ತಾ ನನ್ನ ಒಂದು ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ನನ್ನ ಕವನದ ಶೀರ್ಷಿಕೆ ಭಿಕ್ಷಾಟನೆ. ತಲೆಗೊಂದು ತುಂಡು ಬಟ್ಟೆ, ಜೋಳಿಗೆಯಲ್ಲೊಂದು ಮಗು. ತಲೆಗೊಂದು ತುಂಡು ಬಟ್ಟೆ, ಜೋಳಿಗೆಯಲ್ಲೊಂದು ಮಗು. ಬಗಲಿನಲ್ಲೊಂದು ಬ್ಯಾಗು, ದೇಹಕ್ಕಂಟಿಕೊಂಡ ಮಲಿನ ಸೀರೆ. ಬಗಲಿನಲ್ಲೊಂದು ಬ್ಯಾಗು, ದೇಹಕ್ಕಂಟಿಕೊಂಡ ಮಲಿನ ಸೀರೆ. ಅಸಹಾಯಕತೆ ಅಮಾಯಕತನದಿ ಬೇಡುವ ಪರಿ. ಅಸಹಾಯಕತೆ ಅಮಾಯಕತನದಿ ಬೇಡುವ ಪರಿ. ಹಸುಗೂಸುಗಳನ್ನು ಹೀಗೆ ಎತ್ತಿಕೊಂಡು ಸದಾ ಎಲ್ಲೆಂದರಲ್ಲಿ ಭಿಕ್ಷೆ ಬೇಡುವ ಹೆಣ್ಣು ಮಕ್ಕಳು ಬಯಸಿ ಬಂದವರು ಅಥವಾ ಒತ್ತಾಯಕ್ಕೆ ಮಣಿದವರು ಬಲ್ಲವರರು.
ಹಸುಗೂಸುಗಳನ್ನು ಹೀಗೆ ಎತ್ತಿಕೊಂಡು ಸದಾ ಎಲ್ಲೆಂದರಲ್ಲಿ ಭಿಕ್ಷೆ ಎತ್ತುವ ಹೆಣ್ಣು ಮಕ್ಕಳು ಬಯಸಿ ಬಂದವರು ಅಥವಾ ಒತ್ತಾಯಕ್ಕೆ ಮಣಿದವರು ಬಲ್ಲವರಾರು? ಮಕ್ಕಳು ನಿದ್ರಿಸುತ್ತಿರುತ್ತಾರೆಯೇ ಯಾವಾಗಲೂ? ಅಳುವುದಿಲ್ಲ ಏಕೆ? ಮಕ್ಕಳು ನಿದ್ರೆಯಲ್ಲಿರುತ್ತಾರೆಯೇ ಯಾವಾಗಲೂ? ಅಳುವುದಿಲ್ಲ ಏಕೆ? ಮಂಪರಿನಿಂದಲೋ ಮತ್ತೇರಿಯುವುದರಿಂದಲೋ ಸೊರಗುವುದು ಮಾತ್ರ ಏನೂ ಅರಿಯದ ಕಂದಮ್ಮಗಳು. ಸೊರಗುವುದು ಮಾತ್ರ ಏನೂ ಅರಿಯದ ಕಂದಮ್ಮಗಳು. ಈ ಆಲುಗಲ್ಲದ ಹಸುಳೆಗಳಲ್ಲಿ ಸಿಗುತ್ತಾರೆ ಇವರಿಗೆ ಬಾಣಂತಿಯರಂತೆ ಕೈ ಚಾಚುವ, ಕರಗಳನ್ನು ದೋಚುವ ಕದಿಮರ ಕಪಿಮುಷ್ಟಿಯಲ್ಲಿ ನಡೆಯುವ ಕಣ್ಣಾಮುಚ್ಚಾಲೆಯೇ? ಬಾಣಂತಿಯಂತೆ ಕೈ ಚಾಚುವ, ಕರಗಳನ್ನು ದೋಚುವ ಕದಿಮರ ಕಪಿಮುಷ್ಟಿಯಲ್ಲಿ ನಡೆಯುವ ಕಣ್ಣಾಮುಚ್ಚಾಲೆಯೇ? ಇವರೊಳಗಿನ ಪಾಪಗಳು ಓಡಾಡುವ ಕಲಿತರೆ ಸಾಕು. ದಿನಂಪ್ರತಿ ಬೇಡುವ ಕಾಯಕ ಅದು ಒಪ್ಪತ್ತಿನ ಊಟಕ್ಕಾಗಿ ಖಂಡಿತವಾಗಿಯೂ ಅಲ್ಲ. ಕಾಣದ ಕೈಗಳ ತಾಳಕ್ಕೆ ಇಲ್ಲವೇನು ಆಯೋಗ ಸಂಘಗಳು ಇವರ ಕಡಿವಾಣಕ್ಕೆ? ಕಾಣದ ಕೈಗಳ ತಾಳಕ್ಕೆ ಇಲ್ಲವೇನು ಆಯೋಗ ಸಂಘಗಳು ಇವರ ಕಡಿವಾಣಕ್ಕೆ? ಭಾರತಾಂಬೆಯ ಮುದ್ದಿನ ನಾಗರಿಕರಾಗಬೇಕಾದವರು ಮಾಡದ ತಪ್ಪಿಗೆ ಭಿಕ್ಷೆಯನ್ನೇ ಮುಂದುವರಿಸಬೇಕೆ? ನಾಗರಿಕ ಬಂಧುಗಳೇ ಇವರತ್ರ ಸಹ ನೋಡಿ. ಈ ಒಂದು ಕವನ ಬರೆಯೋದಕ್ಕೆ ಅಥವಾ ಇದನ್ನು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾಗ ನಾವು ನೋಡ್ತಾ ಇದ್ದೇವೆ, ಈ ಎಲ್ಲೊಂದರಲ್ಲಿ ಟ್ರಾಫಿಕ್ ಜಾಮ್ಗಳಲ್ಲಿ ಸಣ್ಣ ಮಕ್ಕಳನ್ನ ಭಿಕ್ಷುಕರ ತರ ಎತ್ಕೊಂಡು ಮಕ್ಕಳು ಯಾವಾಗಲೂ ನಿದ್ರೆ ಮಾಡ್ತಾನೆ ಇರ್ತಾರೆ. ಅದು ಏನು ಯಾಕೆ ಅಂತ ಹೇಳಿ ನಾವು ಆಲೋಚನೆ ಮಾಡಿದಾಗ ಈ ಕವನ ಬರೆಯೋದಕ್ಕೆ ಕಾರಣ ಆಯ್ತು. ಹಾಗಾಗಿ ಈ ಕವನ ನಿಮ್ಮ ಮುಂದೆ ತಪ್ಪಿದರೆ ಕ್ಷಮಿಸಿ. ಮೊದಲದೇ ಈಗ ಒಂದು ಹಾಡನ್ನು ಹಾಡೋದ್ರ ಮುಖಾಂತರ ಈ ಕಾರ್ಯಕ್ರಮ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಮೋಹಮಯ ಬಂಧನ ವಿಧಿಲೀಲಾಟ ಈ ಜೀವನ, ಈ ಮೋಹಮಯ ಬಂಧನ ವಿಧಿಲೀಲಾಟ ಈ ಜೀವನ. ಅಳುಯೇ ಈ ಮನ ತನು ಯಾವ ಕ್ಷಣ, ಅಳುಯೇ ಈ ಮನ ತನು ಯಾವ ಕ್ಷಣ. ಬೊಮ್ಮೆಯಾಟವಯ ಜೀವನ, ಈ ಮೋಹಮಯ ಬಂಧನ ವಿಧಿಲೀಲಾಟ ಈ ಜೀವನ. ಅಳುಯೇ ಈ ಮನ ತನು ಯಾವ ಕ್ಷಣ, ಅಳುಯೇ ಈ ಮನ ತನು ಯಾವ ಕ್ಷಣ. ಬೊಮ್ಮೆಯಾಟವಯ ಜೀವನ, ಜೀವನ. ಹುಟ್ಟು ಸಾವುಗಳಂತೆ ಲೋಕದಿ, ಬಡವ ಬಲ್ಲಿದರಂತೆ ಜಗದಲ್ಲಿ. ಹುಟ್ಟು ಸಾವುಗಳಂತೆ ಲೋಕದಿ, ಬಡವ ಬಲ್ಲಿದರಂತೆ ಜಗದಲ್ಲಿ. ಬಾಳು ಮೂರೇ ದಿನ ತಿಳಿಯಲೆ ಮಾನವ, ಬಾಳು ಮೂರೇ ದಿನ ತಿಳಿಯಲೆ ಮಾನವ. ನಿರಗುಳ್ಳೆಯಂತೆ ಜೀವನ, ನಿರಗುಳ್ಳೆಯಂತೆ ಜೀವನ. ಈ ಮೋಹಮಯ ಬಂಧನ ವಿಧಿಲೀಲಾಟ ಈ ಜೀವನ. ಅಳುಯೇ ಈ ಮನ ತನು ಯಾವ ಕ್ಷಣ, ಅಳುಯೇ ಈ ಮನ ತನು ಯಾವ ಕ್ಷಣ. ಬೊಮ್ಮೆಯಾಟವಯ ಜೀವನ, ಬೊಮ್ಮೆಯಾಟವಯ ಜೀವನ. ಎನ್ನು ಬಾಳಿನ ಕಣ್ಣಲ್ಲವೇ ಪ್ರೀತಿ ತೋರುವ ತಾಯಲ್ಲವೇ? ಎನ್ನು ಬಾಳಿನ ಕಣ್ಣಲ್ಲವೇ ಪ್ರೀತಿ ತೋರುವ ತಾಯಲ್ಲವೇ? ಗೃಹಲಕ್ಷ್ಮಿಯಂತೆ ಎನ್ನು ಬಾಳಿನಲ್ಲಿ, ಗೃಹಲಕ್ಷ್ಮಿಯಂತೆ ಎನ್ನು ಬಾಳಿನಲ್ಲಿ.
ಅರಿತು ನಡೆದಾಗ ಸೊಬಗಲ್ಲವೇ, ಬೆರೆತು ನಡೆದಾಗ ಸೊಗಸಲ್ಲವೇ, ಅರಿತು ನಡೆದಾಗ ಸೊಬಗಲ್ಲವೇ, ಬೆರೆತು ನಡೆದಾಗ ಸೊಗಸಲ್ಲವೇ. ಈ ಮೋಹಮಯ ಬಂಧನ ವಿಧಿ ಲೀಲಾಟ ಈ ಜೀವನ, ಅಳುಯೇ ಈ ಮನ ತನು ಯಾವ ಕ್ಷಣ, ಅಳುಯೇ ಈ ಮನ ತನು ಯಾವ ಕ್ಷಣ. ಬೊಂಬೆಯಾಟವಯ ಜೀವನ, ಬೊಂಬೆಯಾಟವಯ ಜೀವನ, ಬೊಂಬೆಯಾಟವಯ ಜೀವನ, ಬೊಂಬೆಯಾಟವಯ ಜೀವನ. ಧನ್ಯವಾದಗಳು. ಸರ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನವರು ತೇಜಸ್ವಿನಿ ಅನಂತ ಕವನ ವಾಚನ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಮಾಧ್ಯಮ ಮಿತ್ರರಾದ ಅಂಬರೀಶ್ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಕೊರೋನಾ ಕಲಿಸಿದ ಪಾಠ ನನಗೆ. ಲಾಕ್ಡೌನ್ ಆಗಿದ್ದು ನಾನೇ ಕೇಳಿದೆ ಕೆಲಸಕ್ಕೆ ಹೋಗ್ತೀನಿ ಅಂತ, ಲಾಕ್ಡೌನ್ ಆಗಿದ್ದು ನಾನೇ ಕೇಳಿದೆ ಕೆಲಸಕ್ಕೆ ಹೋಗ್ತೀನಿ ಅಂತ. ಅಲ್ಲಿ ತನಕ ನಾವು ಬೆವರು ಅರಿಸಿರಲಿಲ್ಲ. ಜೀವದಾತರ ಮುಂದೆ ನನ್ನ ಅಭಿಪ್ರಾಯವನ್ನು ಇಟ್ಟೆ. ಅವರಿಂದ ಬಂದದ್ದು ಪ್ರಶ್ನೆ ನಿನ್ನಿಂದಾಗುವುದ, ನನ್ನೊಳಗೂ ಪ್ರಶ್ನೆ ನನ್ನಿಂದಾಗುವುದ. ಮೊದಲ ದಿನ ನಾ ಕೆಲಸಕ್ಕೆ ತಯಾರು. ಒಂದು ರೀತಿಯ ಭಯ, ಆ ಭಯ ನನಗೆ ಗೊತ್ತಿರಲಿಲ್ಲ. ಹೊರಟೇ ಬಿಟ್ಟೆ ತೇಜು ಜೊತೆ ಮಾಯಸಂದ್ರದ ಅಮೆಜಾನಿಗೆ. ಅದು ಮಾಯಸಂದ್ರವೋ ಮಾಯಾಜಾಲವೋ ಯಾರಿಗೆ ಗೊತ್ತು. ಅಲ್ಲಿದ್ದವರನ್ನು ಪ್ರಶ್ನಿಸಿದೆ, ಕೆಲಸ ಹೇಗೆ, ಕಂಪನಿ ಹೇಗೆ ಎಂದು. ದೈಹಿಕ ಶ್ರಮ ಅಧಿಕ. ಬೆಳಗ್ಗೆ 8ರಿಂದ ಸಂಜೆ 6ರವರೆಗೆ ಕೆಲಸ, ಓಡಾಡಲು ಬಸ್ಸು, ದುಡ್ಡು ಕೊಟ್ಟರೆ ಮಧ್ಯಾಹ್ನಕ್ಕೆ ಊಟ, ಒಂದು ಹೊತ್ತು ಕಾಫಿ ಮಾತ್ರ ಫ್ರೀ. ಇಷ್ಟೇ ನನಗೆ ತಿಳಿದಿದ್ದು. ಸಂದರ್ಶನಕ್ಕೆ ನಾ ಸಿದ್ಧ. ಅಕ್ಕಪಕ್ಕದವರನ್ನು ಯಾರೂ ಪರಿಚಯವಿಲ್ಲ. ಆಗಲೇ ತೇಜು ಸಂದರ್ಶನ ಮುಗಿಸಿ ಕೆಲಸಕ್ಕೆ ಹಾಜರಿಯಾಗಿರುತ್ತಿದ್ದಳು. ನಾನು ಅಲ್ಲಿ ಪರಿಚಿತರನ್ನು ಹುಡುಕುತ್ತಿದ್ದೆ. ಅಲ್ಲಿದ್ದವರನ್ನು ನಾನೇ ಮಾತನಾಡಿಸಿದ್ದೆ. ಅಲ್ಲಿದ್ದವರು ತಮಿಳು, ಹಿಂದಿಯವರು, ಕನ್ನಡದವರೇ ಇಲ್ಲ ಎನ್ನಿಸಿತು. ಅಂತೂ ನಾ ಕೆಲಸಕ್ಕೆ ಸೇರಿದ್ದಾಯ್ತು. ನಾ ಹೇಳಬೇಕೀಗ ಜೀವದಾತರಿಗೆ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ. ನಾನು ಮಗಳು. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಆಶ್ಚರ್ಯ. ಈಗ ಮುಂದಿನ ಕವನ ವಾಚಕರು ಅಂಜಲಿ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಸಾವಿತ್ರಿ ಬಾಪುಲೆ ಜನ್ಮದಿನದ ಶುಭಾಶಯ. ಸಾವಿತ್ರಿ ಬಾಪುಲೆ ಜನಿಸಿದ್ದು 1831 ಜನವರಿ 3 ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈವಾಂಕಿವರ ಹುಟ್ಟೂರು. ಮಿಷನ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕ ತರಬೇತಿ ಪಡೆದರು. ಕೆಸರು ಸಗಣಿ ಕಲ್ಲುಗಳ ತೂರಾಟವನ್ನೇ ಹೂವಾಗಿಸಿಕೊಂಡರು. ಜ್ಯೋತಿ ಬಾಪುಲೆ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲರ ರಕ್ಷಣೆ ಮಾಡಿದರು. ವಿದ್ಯೆ ಎಂಬ ಸಾಗರ ಈಜಲಾರವೆಂಬ ಮುಜುಗರ, ಈಜಬೇಕೆಂದ ಕನಸುಗಾರ, ಈಜಿ ದಡ ಸೇರಿದ ನೆನಸುಗಾರ. ಏಳು ಎದ್ದೇಳು, ಗುರಿ ಮುಟ್ಟುವ ತನಕ ನಿಲ್ಲದಿರು. ಗೆದ್ದರೆ ಯಾರೂ ಬರಲಾರರು ನಿನ್ನಿಂದೆ ಸಾಲಗಾರರು. ಪ್ರಪಂಚದಲ್ಲಿ ತುಂಬಿರುವುದು ಬರೀ ಮೋಸಗಾರರು. ವಿದ್ಯೆ ಮಾರಾಟಕ್ಕಿದೆ ಎಂಬ ಕಲೆಗಾರರು. ವಿದ್ಯೆ ಪಡೆದವರಿಂದಲೇ ನಡೆಯುತ್ತಿದೆ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ. ಅವರೇ ಹೆಣ್ಣಿನ ಮಹತ್ವದ ಬಗ್ಗೆ ಪ್ರಚಾರ ಮಾಡುವುದೇ ಒಂದು ಚಮತ್ಕಾರ. ಸಾಕು ನಿಲ್ಲಿಸಿ ವರದಕ್ಷಿಣೆ ಎಂಬ ಅನಾಚಾರ.
ಸಾಕು ನಿಲ್ಲಿಸಿ ವರದಕ್ಷಿಣೆ ಎಂಬ ಅನಾಚಾರ, ಹೆಣ್ಣಿನ ರಕ್ಷಣೆಗೆ, ಹೆಣ್ಣು ಮಕ್ಕಳಿಗೆ ಉಚಿತ ಪಂಪು, ಕರಾಟೆ ಶಿಕ್ಷಣವೆಂಬ ಕಾನೂನು ಅವಸರ. ಆಗ ನಮ್ಮೆಲ್ಲರ ಬಾಳು ಸುಂದರ, ಆಗ ನಮ್ಮೆಲ್ಲರ ಬಾಳು ಸುಂದರ. ಬಡವನ ವಿದ್ಯೆ ಆಗಸವಿದ್ದಂತೆ, ಬಡವನ ವಿದ್ಯೆ ಆಗಸವಿದ್ದಂತೆ, ಹಣದ ಮುಂದೆ ಜೀವವಿರುವ ಹೆಣವಂತೆ. ಮಾರಾಟಕ್ಕಿದೆ ಒಂದೊಂದು ಅಕ್ಷರ ರೂಪಾಯಿಯಂತೆ, ಮಾರಾಟಕ್ಕಿದೆ ಒಂದೊಂದು ಅಕ್ಷರ ರೂಪಾಯಿಯಂತೆ. ಆದರೆ ಜ್ಞಾನವೆಂಬುದು ಕದಿಯಲಾರದ ಸಾಗರದ ನೀರಿದ್ದಂತೆ, ಜ್ಞಾನವೆಂಬುದು ಕದಿಯಲಾರದ ಸಾಗರದ ನೀರಿದ್ದಂತೆ. ದೇಶದ ಹಿಡಿತಕ್ಕೆ ಬೇಕೊಂದು ಲಗಾಮು, ವಿದ್ಯೆಯೇ ಅದಕ್ಕೊಂದು ಮುಲಾಮು, ವಿದ್ಯೆಯೇ ಅದಕ್ಕೊಂದು ಮುಲಾಮು. ಲಂಚ ಕೊಟ್ಟು ಆಗಬೇಡಿ ಬ್ರಿಟಿಷರ ಗುಲಾಮು, ಲಂಚ ಕೊಟ್ಟು ಆಗಬೇಡಿ ಬ್ರಿಟಿಷರ ಗುಲಾಮು. ನಮ್ಮ ದೇಶದಲ್ಲೇ ಉಳಿದ ಅಂಗರಿಗೆ ನನ್ನದೊಂದು ಸಲಾಮು. ನಾ ಮರೆಯಲಾರದ ಒಂದು ವಿಸ್ಮಯ ನನ್ನ ಶಾಲೆ, ನನ್ನ ಶಾಲೆಗೆ ಮತ್ತೆ ಕರೆತಂದಿತು ನಮ್ಮ ಕಲಾಶಾಲೆ, ನನ್ನ ಶಾಲೆಗೆ ಮತ್ತೆ ಕರೆತಂದಿತು ನಮ್ಮ ಕಲಾಶಾಲೆ. ನಾವೆಲ್ಲ ಇಲ್ಲಿ ನೆರೆಯಲು ಕಾರಣ ಸಾವಿತ್ರಿ ಬಾಪುಲೆ, ಅವರಿಂದಲೇ ನಮ್ಮೆಲ್ಲರ ಬಾಳಿನಲ್ಲಿ ಹೂವಿನ ಸುರಿಮಳೆ, ಅವರಿಂದಲೇ ನಮ್ಮೆಲ್ಲರ ಬಾಳಿನಲ್ಲಿ ಹೂವಿನ ಸುರಿಮಳೆ. ಸುಂದರ ಸೋಜಿಗ ವಿದ್ಯಾರ್ಥಿಯ ಬಾಳು, ಸುಂದರ ಸೋಜಿಗ ವಿದ್ಯಾರ್ಥಿಯ ಬಾಳು, ಹದ್ದಿಗಿಂತಲೂ ಕೀಳು ವಿದ್ಯೆ ಇಲ್ಲದವನ ಗೋಳು, ಹದ್ದಿಗಿಂತಲೂ ಕೀಳು ವಿದ್ಯೆ ಇಲ್ಲದವನ ಗೋಳು. ಬಣ್ಣಿಸಲಾಗದು ಶಿಕ್ಷಣಕ್ಕಾಗಿ ಬಡವರ ಅಳಲು, ಬಣ್ಣಿಸಲಾಗದು ಶಿಕ್ಷಣಕ್ಕಾಗಿ ಬಡವರ ಅಳಲು. ವಿದ್ಯೆಯನ್ನೇ ಮಾರುವುದು ಶ್ರೀಮಂತನ ಸವಾಲು, ವಿದ್ಯೆಯನ್ನೇ ಮಾರುವುದು ಶ್ರೀಮಂತನ ಸವಾಲು. ನನ್ನ ಕವನದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಒಂದು ಅತ್ಯಾಚಾರ ಮತ್ತೆ ಶಿಕ್ಷಣಕ್ಕೆ ಯಾವ ರೀತಿ ನಮ್ಮ ದೇಶದಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ, ಮತ್ತೆ ಶ್ರೀಮಂತರ ವಿದ್ಯೆ ಅನ್ನೋದು ಹೇಗಿದೆ, ಬಡವರ ವಿದ್ಯೆ ಅನ್ನೋದು ಹೇಗಿದೆ. ನಾನು ಹೇಳಿದೆ, ಜ್ಞಾನವೆಂಬುದು ಕದಿಯಲಾರದ ಸಾಗರದ ನೀರಿದ್ದಂತೆ. ಇದನ್ನ ಯಾರಾದ್ರೂ ಹೇಳ್ತೀರಾ ಸರ್, ಯಾಕೆ ಆ ಸಾಲನ್ನು ನಾನು ಹಾಕಿದ್ದೀನಿ ಅಂತ? ಜ್ಞಾನವೆಂಬುದು ಕದಿಯಲಾರದ ಸಾಗರದ ನೀರಿದ್ದಂತೆ. ಯಾಕೆ ನಾನು ಆ ಸಾಲನ ಪ್ರಚೋದನೆ ಮಾಡಿದೆ ಅಂತ ಯಾರಿಗಾದ್ರೂ ಅರ್ಥ ಆಯ್ತಾ? ಸಾಗರದ ನೀರು ಉಪ್ಪು, ಆ ಉಪ್ಪನ್ನು ಡೈರೆಕ್ಟ್ ಯೂಸ್ ಮಾಡೋಕ್ಕಾಗಲ್ಲ, ಆ ಮಗು ಅರ್ದಿದ್ದಾಳೆ ಅಂತ ಭಾವಿಸ್ತಾರೆ. ನಿಜ, 100% ನಿಜ. ಸಾಗರದ ನೀರು ಅದನ್ನ ಕದ್ರೂ ಕೂಡ ಯಾವುದೇ ಒಂದು ಯೂಸ್ ಆಗೋದಿಲ್ಲ. ಆದ್ರೆ ಸಾಗರದಲ್ಲಿರುವ ಜಲಚರ ಪ್ರಾಣಿಗಳು ಎಷ್ಟಿದಾವೆ, ಅದರಿಂದ ನಮ್ಮ ದೇಶ ಎಷ್ಟು ಲಾಭವನ್ನು ಪಡಿತದೆ. ಅದೇ ರೀತಿ ಮನುಷ್ಯನಿಂದ ಯಾವುದೇ ರೀತಿಯ ಉಪಯೋಗ ಆಗೋದಿಲ್ಲ. ಆದ್ರೆ ಅವನಲ್ಲಿರುವ ಜ್ಞಾನ ಅನ್ನೋದು ಮಾತ್ರ ಎಲ್ಲರ ಬೆಳಕಿಗೆ ಬರಬೇಕು, ಅದರ ಒಂದು ಫಲವನ್ನ ಎಲ್ಲರೂ ಪಡ್ಕೊಳ್ಬೇಕು. ಥ್ಯಾಂಕ್ ಯು. ಅಂಜಲಿರವರು ಕವನ ವಾಚನ ಮಾಡಿದ್ದಕ್ಕಾಗಿ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಹೇಳಿಕೊಳ್ತೇನೆ. ಈಗ ಉಮೆ ಕುಲ್ಸುಮ್ರವರು ತಮ್ಮ ಫೋಟೋಗ್ರಫಿಯ ಅಭಿಪ್ರಾಯವನ್ನು ತಿಳಿಸಲು ಬರುತ್ತಿದ್ದಾರೆ. Myself, Ume Kulsum, studying in 10th standard. As we know that everyone has a passion in their life. Like some people has a passion for acting, dancing, singing, etc. In the same way, even I got passion for photography. So while in this pandemic, my friend suggested me to try photography. And first I started to capture from my belongings. I shared my snaps with my friends. I got an idea to capture with those drugs. I started clicking and shared with my friends, and they were impressed by that, and they tried to understand that snaps and composed some beautiful poetries on that. I was so inspired by that and still got more ideas, and I continued with that. Later on, online classes started, due to which I couldn't capture it. So my friend asked me, why are you not clicking the pictures? So I said, because of classes and classwork completion, I don't get enough time to click it. The days passed away. Whenever I look over the sky, I feel the freshness in my mind and capture it. Same way, I tried discovering more. Most of my friends entertained my work and uploaded it in social media. Appreciated their encouragement. Along with this, when I showed it to my parents, even they encouraged me, encouraging my work and appreciate it. As we know that if people goes for outing, they click selfies or
captain. So in the same way, I click for my family. My mom says she is a photographer of our family, which means a lot to me. Looking all this, I felt so overwhelmed and understood along with studies. There are many options to improve our skills. One of the beautiful effects of living your passion is that it inspires other people to live there. It means you are doing something, try to do with more passion, which inspire others. So my dear friends, it's just a small example for you all. Try to encourage your own passion to improve your skills. Thank you. ಉಮೆ ಕುಲ್ಸುಮ್ ಅವರಿಗೆ ಧನ್ಯವಾದಗಳು. ಈಗ ಹಾಡಲು ಬರುತ್ತಿದ್ದಾರೆ ರಾಜಾ ಸರ್. ವಿಜಯರಾಮ್ ಅವರು ಸಾವಿತ್ರಿ ಬಸವರ ಹಾಡವರು ಹಾಡಿದ್ದೀವಿ. ಹಾಗಾಗಿ ನಮಗೆ ಸಾವಿತ್ರಿ ಪಪ್ಪುಲ ಆಗಿರ್ಬೋದು ಅಥವಾ ಜ್ಯೋತಿ ಪಪ್ಪುಲರ ಮೇಲೆ ಬಹಳಷ್ಟು ಜನ ಹಾಡುಗಳನ್ನು ಬರೆದಿಲ್ಲ. ಸೊ ಹಾಗಾಗಿ ನಮಗೆ ಒಂದು ಗೀತೆ ಗಣ್ಯದ ಸದಸ್ಯರು ಸಿಕ್ಕಿದೆ. ಆದರೆ ಅದನ್ನ ನಾನು ತಯಾರು ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಯ್ತು. ಸಭೆ ಆಡ್ತಾರೆ ಗೀತೆಯನ್ನ, ಅಥವಾ ಮಗ ಆಡ್ತಾರೆ ಹೇಳ್ತಾ ಬಸವಣ್ಣವರ ಒಂದು ಗೀತೆಯನ್ನ ಪ್ರಸ್ತುತಪಡಿಸೋಣ. ಗುಡಿಸಲ ಜ್ಯೋತಿ ಎಂಬ ಒಂದು ಸುಂದರವಾದ ಗೀತೆಯನ್ನು ನಾವು ಗುಡಿಸಲ ಜ್ಯೋತಿ ಸುತ್ತಿ, ಗುಡಿಸಲ ಜ್ಯೋತಿ ಸುತ್ತಿ, ಹುಡಿಯಲು ಬೆಳಗಿತೋ ಜ್ಯೋತಿರ್ಲಿಂಗ ನಿನ್ನ ಕೂಡಲ ಕರುಣೆಯ ಕರುಣಿಸು, ಮನಸಂಗ ಬಯಸುತ್ತೆ ಕರುಣಿಸು, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಗುಡಿಸಲ ಜ್ಯೋತಿ ಸುತ್ತಿ, ಗುಡಿಸಲ ಜ್ಯೋತಿ ಸುತ್ತಿ, ಹುಡಿಯನ್ನು ಬೆಳಗಿತೋ ಜ್ಯೋತಿರ್ಲಿಂಗ ನಮ್ಮ ಕೂಡಲ ಕರುಣಿಸು, ನನ್ನ ಸಂಗಮ ಬಯಸಿದೆ ಕರುಣಿಸು, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಯಾಕಂದ್ರೆ ಇಷ್ಟೇ ಹಾಡು ಸಾಕಂತೇಳಿ ನಾನು ಜನಪದ ಗಾಯಕ. ಹಾಗಾಗಿ ಒಂದು 4 ಸಾಲುಗಳನ್ನ ಹಾಡಿ ತದನಂತರ ನಾನು ಮಂಟಸ್ವಾಮಿಯವರ ಒಂದು ಗೀತೆಯನ್ನು ಹಾಡೋದಕ್ಕೆ ಪುರುಷೋತ್ತಮರ ಅಪೇಕ್ಷೆ ಮೇರೆಗೆ ಕೇಳಿದ್ರು. ಆ ಒಂದು ಗೀತೆಯನ್ನ ಮುಂದೆ ಪ್ರಸ್ತುತಪಡಿಸಿದೆ. ಆಡಿದವರ ಬಲ್ಲವಲ್ಲೇ ಚಿಕ್ಕಲಕಲಾಗಿ ಮಂಟಸ್ವಾಮಿಯವರು ಕಲಿಯುಗದಲ್ಲಿ ಏನೆಲ್ಲ ಆಗುತ್ತೆ ಬಹಳ ಅದ್ಭುತವಾಗಿ ತಮ್ಮ ಒಂದು ಕಾವ್ಯದಲ್ಲಿ ಬರ್ಕೊಳ್ತಾ ಹೋಗ್ತಾರೆ. ಅದು 7 ರಾತ್ರಿ 7 ಹಗಲಾಡುವಂತ ಒಂದು ಮಹಾಕಾವ್ಯ, ನಮ್ಮ ಕರ್ನಾಟಕದ ಕನ್ನಡ ಜಾನಪದ ಮಹಾಕಾವ್ಯ. ಆ ಕಾವ್ಯದ ಒಂದಷ್ಟು ತುಣುಕುಗಳನ್ನು ಮಾತ್ರ ನಾನು ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಕುಡಿಯ ನೀರಿಗೂ ಸುಂಕ, ಏರು ನೀರಿಗೂ ಸುಂಕ, ಮಳೆ ನೀರಿಗೂ ಸುಂಕ, ಕೆರೆಯ ನೀರಿಗೂ ಸುಂಕ, ಹಾಗೆ ನಡೆದಾಡುವ ದಾರಿಗೆ ನಾವು ಸುಂಕ ಬರಲೇಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತೇಳಿ ಕಲಿಯುಗದಲ್ಲಿ ಏನಾಗುತ್ತೆ ಅಂತೇಳಿ ಹಾಡನ್ನು ಕಟ್ಟಿಕೊಟ್ರು. ಅಂತ ಒಂದು ಮೂಲ ಜನಪದ ಗೀತೆ ಕೇಳೋಣ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬಲ್ಲೆ, ಪವಾಡ ಕುರುಲಿಂಗಯ್ಯ ದಯ ಮಾಡೋ, ಅದಕ್ಕೆ ಅರಳೆ ಹಂಪಾಪುರ
ಮರಳಿ ಸ್ವಾಮಿಗಳು ಮಕ್ಕಳ ಪೂಜೆಗೇರವರೇ ಅಯ್ಯ ಪಾದಕರುವಾಗಲಪ್ಪ ಸಿದ್ದಯ್ಯ ತಾನು ಬನ್ನಿ ಮಣ್ಣೇರ ಪುರುಲಿಂಗಯ್ಯ ದಯ ಮಾಡೋ ಹೇಳಪ್ಪ ನನ್ನ ಕಂದ ಹೇಳಪ್ಪ ನನ್ನ ಕಂದ ನಾಳೆ ಕಲಿಯುಗದಲ್ಲಿ ನೀಲಿದಿದ್ದಪ್ಪಾಗಿ ಅಟ್ಟ ಬೆಟ್ಟಗಳ ಕಿತ್ತು ಬಲಗತ್ತೆ ಮಾಡಬೇಕು ದುಲಗಂಗಿಯಲ್ಲಿ ಬೆಳೆಯಿತು ಇಳಿತಾನೆ ಬರಬೇಕು ಆರಕ್ಕೆ ಇಳಿಯಿತು ಮೂರಕ್ಕಿಳಿಯಬೇಕು ಮಕ್ಕಳಿಲ್ಲದ ತಂದೆ ಮಕ್ಕಳ ಇರಲೇಬೇಕು ಬೀದಿಲಿ ಬಿದ್ದ ಮಣ್ಣು ಗದ್ದುಗೆ ಏರಬೇಕು ಅಯ್ಯ ಅರಗತ್ತೈದರ ಮುದುಕನು ನಾಳೆ ಅಯ್ಯ ಅರಗತ್ತೈದರ ಮುದುಕನು ನಾಳೆ ಹರೆಯದ ಬಾಲೆಯ ಕೇಳಬೇಕು ಸಿದ್ದಯ್ಯ ತಾವು ಬನ್ನಿ ಅಂತ ಹಾಡಿ ಖಂಡಿತ ಹಾಡಿ. ಯಾಕಂದ್ರೆ ನಮ್ಮ ಸಂಸ್ಕೃತಿಯ ಪ್ರಸ್ತುತ ಇದೆ, ನಾವೆಲ್ಲರೂ ಹಾಡಿದಾಗ ಅದು ಬಹಳಷ್ಟು ಅದಕ್ಕೆ ಸಿಗೋದು. ದಯ ಮಾಡೋ ಕೇಳಪ್ಪ ನನ್ನ ಕಂದ ಕೇಳಪ್ಪ ನನ್ನ ಕಂದ ನಾಳೆ ಕಲಿಯುಗದಲ್ಲಿ ನೀಲಿದಿದ್ದಪ್ಪಾಗಿ ಮನೆಯ ಬಿಟ್ಟು ನೀವು ಮಠವ ಸೇರಬೇಕು ಮಠದಲ್ಲಿನ ಸ್ವಾಮಿಗಳು ಕಾವಿಯ ಧರಿಸುತ್ತಾರೆ ಕಾವಿಯ ಧರಿಸಿಕೊಂಡು ಕಸಿ ಮರ ಕೊಡ್ತಾರೆ ಮಹಾಸ್ವಾಮಿಗಳಂತೆ ಮಠದಲ್ಲಿ ನೋಡುತ್ತಾರೆ ಅಯ್ಯ ಮಠದಲ್ಲಿರುವ ಸ್ವಾಮಿಗಳಿಗೆ ಇಬ್ಬಿಬ್ರು ಹೆಣ್ಣು ಬೇಕೇ ಬೇಕು ಮಠೇದ ಪುರುಲಿಂಗಯ್ಯ ದಯ ಮಾಡೋ ಕುಡಿಯ ನೀರಿಗೂ ತುಂಗ ಮೋಡಿ ನೀರಿಗೂ ತುಂಗ ಕೆರೆಯ ನೀರಿಗೂ ತುಂಗ ಹೊಳೆಯ ನೀರಿಗೂ ತುಂಗ ಅಯ್ಯ ನಡೆದಾಡುವ ದಾರಿಗೆ ನಾವು ತೆರಲೇಬೇಕು ಸಿದ್ದಯ್ಯ ತಾನು ಬನ್ನಿ ಮಣ್ಣೇದ ಲಿಂಗಯ್ಯ ಅಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ತಾವು ಬನ್ನಿ ಮಣ್ಣೇದ ಪುರುಲಿಂಗಯ್ಯ ದಯ ಮಾಡೋ ಪುರುಲಿಂಗಯ್ಯ ದಯ ಮಾಡೋ ಪುರುಲಿಂಗಯ್ಯ ದಯ ಮಾಡೋ ಪುರುಲಿಂಗಯ್ಯ ದಯ ಮಾಡೋ ರಾಜೇಶ್ ಮತ್ತು ಅವರ ಸ್ನೇಹಿತರಿಗೆ ಧನ್ಯವಾದಗಳು. ಈಗ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಚ್ ಭಾಷಾ ಸರ್ ಅವರು ವೇದಿಕೆ ಮುಂದೆ ಬರಬೇಕು ಅಂತ ಕೊಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಡಾಕ್ಟರ್ ಮಮತಾ ಅವರು ಅನೇಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವರು ಶಿಕ್ಷಣದಲ್ಲಿ ಆಸಕ್ತಿಯನ್ನು ಹೆಚ್ಚಿಗೆ ತೋರಿಸಿ ಅದರ ಮುಖಾಂತರ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಸ್ಟೇಜಲ್ಲಿ ಎಲ್ಲ ಮುಖ್ಯ ಅತಿಥಿಗಳು ಬಂದು ಈ ಕಾರ್ಯಕ್ರಮ ನಡೆಸ್ಕೊಳ್ಬೇಕಾಗಿದೆ.
ಮುಂದೆಗಡೆ ಎಲ್ಲ ಪ್ರೇಕ್ಷಕರೆಲ್ಲ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಗೌರವಿಸಬೇಕಾಗಿದೆ. ನೀವು ಕುತ್ಕೊಳ್ಳಿ. ಮಮತಾ ಮೇಡಮ್ ಮುಂದೆ ಬನ್ನಿ. ಮುಂದೆ ಬನ್ನಿ. ಜೋರಾಗಿ ಚಪ್ಪಾಳೆ ಅಂತ ನೀವು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇಲ್ಲ ಜೋರು ಇನ್ನಷ್ಟು ಸೇವೆಗಳನ್ನು ನಿಮ್ಮ ಸೇವೆಗಳು ಹೆಚ್ಚಾಗಿ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಒಂದು ನಿಮಿಷ ನೋಡಿ ಎಲ್ಲರೂ ಇಲ್ಲಿ. ಲೋಕದ ಡೊಂಕ ನೀವೇ ಗೆದ್ದಿದ್ದುವಿ, ಲೋಕದ ಡೊಂಕ ನೀವೇ ಗೆದ್ದಿದ್ದುವಿ, ನಿಮ್ಮ ನಿಮ್ಮದನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮದನವ ಸಂತೈಸಿಕೊಳ್ಳಿ, ನೆರವನೆಯ ದುಃಖಕ್ಕೆ